Namaste. Happy evening, all of you. Excellent Happy evening. evening. Namaste, Happy Guruji. Happy evening. evening, sir. Namaste. Happy evening, sir. Jai Gurudev, Excellent Jai Gurudev. evening. Happy evening, Guruji. ನಮಸ್ತೆ ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಗುರುಜಿ. ಗುರುಜಿ. Namaste. ನಮಸ್ತೆ Happy ಗುರುಜಿ. evening. ಸಾರ್ Happy evening. ನಮಸ್ತೆ ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. for the live ritual. ಒಂದೇ ನಿಮಿಷ ಮಾತಾಡ್ಬೋದಾ? Namaste. Namaste. Happy evening. Happy evening. ಸ್ನೇಹಿತರೆ ಎಲ್ಲರಿಗೂ ಬುದ್ಧ ಪೂರ್ಣಿಮಾದ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಬುದ್ಧ ಪೂರ್ಣಿಮಾ ಆ್ಯಂಡ್ ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ಮತ್ತೆ ಒನ್ಸ್ ಅಗೇನ್ ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಹ್ಯಾಪಿ ಈವ್ನಿಂಗ್. Happy evening, sir. Happy evening, sir. Happy evening, sir. Happy evening. Happy evening, sir. Happy evening, sir. ಸೊ ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. ಹ್ಯಾಪಿ ಈವ್ನಿಂಗ್. ವೆಲ್ಕಮ್ ಫಾರ್ ದಿಸ್ ಅಮೇಝಿಂಗ್ ವಂಡರ್ಫುಲ್ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಈ ಒಂದು ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು. ಸ್ನೇಹಿತರೆ, ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಮೆಸೇಜಲ್ಲಿ ಬಂದಿತ್ತು ಅಥವಾ ನಿಮಗೆ ಕಮೆಂಟ್ ಬಾಕ್ಸಲ್ಲೂ ಬಂದಿತ್ತು. ಬೇಕಾಗಿರೋಂಥ ಸಾಮಗ್ರಿಗಳೇನಪ್ಪ ಅಂದರೆ, ಮೊದಲನೇದಾಗಿ ಬೇ ಲೀಫ್ ಬೇಕು, ಪಲಾವ್ ಎಲೆ, ನೀಟ್ ಆ್ಯಂಡ್ ಕ್ಲೀನಾಗಿರ್ತಕ್ಕಂಥ 5 ಪಲಾವ್ ಎಲೆ ಬೇಕು, ಎಲ್ಲ ರೆಡಿ ಇಟ್ಕೊಳ್ಳಿ. ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ನೆಕ್ಸ್ಟ್ ಒಂದು ದೀಪ, ಕ್ಯಾಂಡಲ್, ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ, ಜೊತೆಗೆ ಒಂದು ಚಿಮ್ಟ ಹೋಲ್ಡರ್. ಇದೆಲ್ಲದರ ಜೊತೆಗೆ ನೀರಿನ ಬಾಟಲ್ ಇಟ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಒಂದು 5 ವಿಶಸ್, 5 ಗುರಿಗಳನ್ನ ರೆಡಿ ಇಟ್ಕೊಳ್ಳಿ, ಸೊ ದಟ್ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡೋಣ ಇವತ್ತು ಒಂದು ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ ರಿಚುವಲಲ್ಲಿ. ಹಾಗೆ ನಿಮ್ಮ ಒಂದು ಕ್ರಿಸ್ಟಲ್ಸ್, ಎನಿ ಹೀಲಿಂಗ್ ವಸ್ತುಗಳು, ಕ್ರಿಸ್ಟಲ್ಸ್, ಬ್ರೇಸ್ಲೆಟ್ಸ್, ಸ್ಫಟಿಕ ಅಥವಾ ಯಂತ್ರಗಳು ಏನೇ ಇದ್ರು ಅದೆಲ್ಲ ರೆಡಿ ಇಟ್ಕೊಳ್ಳಿ, ಜೊತೆಗೆ ಇಟ್ಕೊಳ್ಳಿ. ಅದು ಕೂಡ ನೀವು ಕ್ಲೆನ್ಸಿಂಗ್ ಮಾಡ್ತಾ, ಎನರ್ಜೈಸ್ ಮಾಡ್ತಾ ಮತ್ತೊಮ್ಮೆ ರೀಚಾರ್ಜ್ ಮಾಡ್ಬೋದು ಇವತ್ತಿನ ಸೆಷನಲ್ಲಿ. ಇವತ್ತಂತೂ ಒಂದು ಅದ್ಭುತವಾದ ಪವಿತ್ರ ದಿನ ಆಗಿದೆ. ಬುದ್ಧ ಪೂರ್ಣಿಮಾ ಬಂದಿದೆ. ಇಟ್ಸ್ ಅ ವೆರಿ ಪವರ್ಫುಲ್ ಡೇ. ಇವತ್ತು ಯಾರೆಲ್ಲ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಈ ರಿಚುವಲ್ನ ಫಾಲೋ ಮಾಡ್ತೀರಾ, ರಿಸಲ್ಟ್ ಗ್ಯಾರಂಟಿ, ರೈಟ್? ಸೊ ಟೆಲ್ ಮಿ, ಯಾರಿದ್ದೀರಾ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು, ಹುಣ್ಣಿಮೆ ರಿಚುವಲ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು? FT ಅಂತ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗಿ. FT ಫಸ್ಟ್ ಟೈಮ್, FT ಫಸ್ಟ್ ಟೈಮ್, FT 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 FT. ಓಕೆ, so many are there, so many are there. Let's understand ಏನು ಹುಣ್ಣಿಮೆಯ ಮಹತ್ವ ಏನು, ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಮಹತ್ವ ಏನು, ಇದನ್ನೆಲ್ಲ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತೀನಿ, ತಿಳ್ಕೊಳ್ಳೋಣ. ಕೇಳಿಸ್ಕೊಳ್ಳಿ, ಎಲ್ಲರೂ ಗಮನ ಕೊಡಿ. ಹುಣ್ಣಿಮೆ ಅಂದಾಗ ಪೂರ್ಣ ಚಂದ್ರ. ಸೊ ಚಂದ್ರ ಏನಾಗಿದ್ದಾನೆ, ಪೂರ್ತಿಯಾಗಿ ಪೂರ್ಣ ಚಂದ್ರನಾಗಿದ್ದಾನೆ. ಅಂದರೆ ನಮ್ಮ ಭೂಮಿಗೆ ತುಂಬ ಹತ್ತಿರವಾಗಿರ್ತಾನೆ. ಹುಣ್ಣಿಮೆ ಟೈಮಲ್ಲಿ ಸ್ವಲ್ಪ ಭೂಮಿಗೆ ಹತ್ತಿರವಾಗಿರುತ್ತೆ. ಚಂದ್ರನ ಶಕ್ತಿ ನಮ್ಮ ಭೂಮಿಯ ಮೇಲೆ, ಅಂದರೆ ವಾಟರ್ ಮೇಲೆ, ನಮ್ಮ ಮೇಲೆ ತುಂಬ ಹೆಚ್ಚಾಗಿ ಪ್ರಭಾವ ಬೀರುತ್ತೆ. ಸೊ ಈ ಚಂದ್ರನ ಒಂದು ಅದ್ಭುತವಾದ ಶಕ್ತಿಯ ಸಮಯದಲ್ಲಿ ನಾವು ಏನೇ ಒಂದು ವಿಶಸ್ನ ನಾವು ಮ್ಯಾನಿಫೆಸ್ಟ್ ಮಾಡೋಂಥದ್ದು, ಬರೆಯೋಂಥದ್ದು, ಈ ಕೆಲವು ರಿಚುವಲ್ಸ್ನ ಮಾಡೋಂಥದ್ದು ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ, ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ, ವಂಡರ್ಫುಲ್ ರಿಸಲ್ಟ್ಸ್ನ ಕೊಡುತ್ತೆ ನಿಮಗೆ. ಹಾಗೆ ಈ ಸಮಯದಲ್ಲಿ ನಾವು ಏನು ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಥವಾ ಹೀಲಿಂಗ್ ಮಾಡ್ತೀವಿ, ಇದೆಲ್ಲ ನಿಮಗೆ ಬೇಗ ಕ್ಲೆನ್ಸಿಂಗ್ ಆಗಲಿಕ್ಕೆ, ಹಾಗೆ ಹೈ ಎನರ್ಜಿನ ಪಡಿಲಿಕ್ಕೆ, ಪ್ರೊಟೆಕ್ಷನ್, ಆರಾ ಕ್ಲೆನ್ಸ್ ಮಾಡಲಿಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ದಿರ ಈ ಹುಣ್ಣಿಮೆ ಧ್ಯಾನ ಮಾಡ್ತಾರಲ್ವಾ,
ನಾರ್ಮಲ್ ಆಗಿ ಬೇರೆ ದಿನದಲ್ಲಿ ನೀವು ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಧ್ಯಾನ ಮಾಡೋಕ್ಕೂ 10 ಪಟ್ಟು ಎನರ್ಜಿ ಜಾಸ್ತಿ ಇರುತ್ತೆ. ಹಾಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಸಾವಿರಾರು ಜನ ಒಟ್ಟಿಗೆ ಮಾಡೋದ್ರಿಂದ ಅದು ಗುರುಗಳ ಜೊತೆ ಇನ್ನ ಈ ಒಂದು ರಿಚುವಲ್ನ ನೀವು ಮೆಡಿಟೇಷನ್ ಮಾಡೋದ್ರಿಂದ 100 ಪಟ್ಟು ಎನರ್ಜಿನ ಪಡಿಬೋದು ನೀವು. ಅಂತಹ ಒಂದು ಶಕ್ತಿ ಇರುತ್ತೆ ಈ ಒಂದು ಹುಣ್ಣಿಮೆ ಸಮಯದಲ್ಲಿ. ಅದಕ್ಕೆ ನೀವು ನೋಡ್ಬೋದು ಹುಣ್ಣಿಮೆ ಅಮಾವಾಸ್ಯೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ದಿನಗಳಲ್ಲಿ ನಾವು ಈ ಕೆಲವು ರಿಚುವಲ್ಸ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಒಂದು ವಿಶಸ್ಸು ಬೇಗ ಆಕರ್ಷಿತವಾಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ಅಮೇಝಿಂಗ್ ರಿಸಲ್ಟ್ಸ್ನ ಪಡಿಬೋದು. ಈ ಥರ ರಿಚುವಲ್ನ ನಾನು ಫ್ರಮ್ ಲಾಂಗ್ ಟೈಮಿಂದ ಆಲ್ಮೋಸ್ಟ್ 3-4 ಇಯರ್ಸ್ ಮೇಲಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ರೆಗ್ಯುಲರ್ ಆಗಿ ಲೈವಲ್ಲಿ ಅಟೆಂಡ್ ಮಾಡ್ತಾ ಸೋ ಮೆನಿ ರಿಸಲ್ಟ್ಸ್ನ ಪಡೆದಿದ್ದಾರೆ. ದೆರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ 5-6 ತಿಂಗಳಿಂದ ಅಟೆಂಡ್ ಮಾಡ್ತಿರೋದಾರೆ, 1 ವರ್ಷ 2 ವರ್ಷದಿಂದ ಅಟೆಂಡ್ ಮಾಡ್ತಿರೋದೆ. ಸೋ ಮೆನಿ ಸ್ಟೂಡೆಂಟ್ 3 ಇಯರ್ಸ್ 4 ಇಯರ್ಸಿಂದನೂ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಅವರ ಲೈಫಲ್ಲಿ ವಿಶಸ್ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಎಷ್ಟು ಜನಕ್ಕೆಲ್ಲ ರಿಸಲ್ಟ್ಸ್ ಬಂದಿದೆ ಹುಣ್ಣಿಮೆ ರಿಚುವಲಿಂದ ಅಥವಾ ಅಮಾವಾಸ್ಯೆ ರಿಚುವಲಿಂದ ಅನ್ಮ್ಯೂಟ್ ಮಾಡಿ ಹೇಳಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಐ ಗಾಟ್ ದ ರಿಸಲ್ಟ್ ಸರ್ ಅಂತ ಹೇಳಿಬಿಟ್ಟು, ಅಥವಾ ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ ಚಾಟ್ ಬಾಕ್ಸ್. I got the results, sir. Result, sir. Thank you so much. Thank you so ಬಂದಿದೆ much. ಮೇಡಮ್. Double result, sir. I got the result, sir. Thank you so much, sir. One second. ಗುರುಗೂ ತುಂಬಾನೇ ವರ್ಕೌಟ್ ಆಗಿದೆ ಸರ್. I got the result, sir. ಗುರುಗಳೇ ನನ್ನ ಉಂಗುರ ಕಳೆದೋಗಿದೆ ಗುರುಗಳೇ ಅಂಗಡಿಲಿ. ಗುರುಗಳೇ ನನ್ನ ಉಂಗುರ ಕಳೆದೋಗಿದೆ ಅಂಗಡಿಲಿ ಗುರುಗಳೇ. ವಂಡರ್ಫುಲ್ ವಂಡರ್ಫುಲ್. ಯಾರು ಈ ಹುಣ್ಣಿಮೆ ರಿಚುವಲ್ ಅಥವಾ ಅಮಾವಾಸ್ಯೆ ರಿಚುವಲಿಂದ ರಿಸಲ್ಟ್ಸ್ ಪಡೆದಿದ್ದೀರಾ? ಎನಿಬಡಿ ಒಂದು 3-4 ಜನ ಶೇರ್ ಮಾಡಬೇಕು ನಿಮ್ಮ ಸಕ್ಸಸ್ ಸ್ಟೋರಿನ, ರಿಸಲ್ಟ್ಸ್ನ ಹಂಚ್ಕೋಬೇಕಂತ ಹೇಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಒಂದಿಬ್ಬರು ಶೇರಿಂಗ್ಸ್ ತಗೊಳ್ಳೋಣ, ದೆನ್ ವಿಲ್ ಕಂಟಿನ್ಯೂ. ಎಸ್, ಪ್ರಕಾಶ್ ಮಂಜಪ್ಪ ಅವರೇ ಹೇಳಿ. ಗುರುಗಳೇ ತುಂಬಾ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ, ದುಡ್ಡಿಗೆ ಏನ್ ತೊಂದ್ರೆ ಇಲ್ಲ ಗುರುಗಳೇ, ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ನಿಮ್ ಕ್ಲಾಸ್ ಅಟೆಂಡ್ ಮಾಡಿದಾಗಿಂದ, ನಿಮ್ ವಾಯ್ಸ್ ನಿಮ್ಗಳ ಜೊತೆ ಅಟೆಂಡ್ ಮಾಡಿದಾಗಿಂದ, ಆಮೇಲೆ ನಾನು ಯಾವಾಗ 21 ಬ್ಯಾಚ್ಗೆ ಕ್ಲಾಸ್ ಅಟೆಂಡ್ ಮಾಡಿದ್ನೋ ಅವತ್ತಿಂದಾನು ನನ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ ಗುರುಗಳೇ, ಯಾವುದೇ ತೊಂದ್ರೆ ಇಲ್ಲ. ಬಟ್ ಈಗ ಮಾತ್ರ ಒಂದು 28ನೇ ತಾರೀಕು ನಾನು ಒಂದು ಉಂಗುರ ಕಳೆದೋಯ್ತು ಅಂಗಡಿಲಿ ಗುರುಗಳೇ. ಪ್ರಾರ್ಥನೆ ಮಾಡ್ಕೊಂತ ಇದೀನಿ ಸಿಗ್ಲಿ ಅಂತ ಹೇಳಿ ಗುರುಗಳೇ, ನಿಮ್ಮ ಆಶೀರ್ವಾದ ನನ್ಗಿರ್ಲಿ ಗುರುಗಳೇ ಇದೇ ತರ. ವಂಡರ್ಫುಲ್ ವಂಡರ್ಫುಲ್, ಒಳ್ಳೇದಾಗ್ಲಿ. ನೋಡಿ, ಒಂದು ಕಳೆದೋಗಿರೋ ವಸ್ತು ನೀವು ವಾಪಸ್ ಪಡ್ಕೊಳ್ಳೋದಕ್ಕೆ ಈ ಒಂದು ಸ್ವಿಚ್ ವರ್ಡ್ನ ಚಾಂಟ್ ಮಾಡಿ, ಡಿವೈನ್ ರೀಚ್. ಕಂಟಿನ್ಯೂಸ್ ಆಗಿ ಡೈಲಿ ರೆಗ್ಯುಲರ್ ಆಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸರಿ, 108 ಸರಿ, 1008 ಸರಿ ಡಿವೈನ್ ರೀಚ್ ಚಾಂಟ್ ಮಾಡ್ತಾ ಹೋಗಿ, ಸಿಗುತ್ತೆ. ಮ್ಯಾಜಿಕಲಿ ವರ್ಕ್ ಆಗಿದೆ, ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ, ನನಗೂ ಸಿಕ್ಕಿದೆ. ನೀವು ಮಾಡಿ ನೋಡಿ, ರಿಸಲ್ಟ್ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶೇರ್ ಮಾಡಿದ್ದಕ್ಕೆ. ಪುಷ್ಪಾ ವಿ. ನಮಸ್ತೆ ಗುರುಗಳೇ. ನನಗೆ ಇದು ಹುಣ್ಣಿಮೆ ರಿಚುವಲ್ ಅಂತೂ ಎರಡಂತೂ ನಾನು ಏನ್ ಅನ್ಕೊಂಡಿದ್ದು ಅದು ಆದಷ್ಟು ಬೇಗ ಆಯ್ತು. ಒಂದು ವಾರದೊಳಗೆ ನನಗೆ ರಿಸಲ್ಟ್ ಸಿಕ್ತು ಗುರುಗಳೇ. ನನಗೇನಂತಂದ್ರೆ ದುಡ್ಡು ಬರ್ಬೇಕಿತ್ತು, ನಾನು ಅವ್ರನ್ನ ಕೇಳಿರ್ಲಿಲ್ಲ, ದೇವ್ರ ಪೂಜೆ ಮಾಡ್ತಾ ಇದ್ದೆ, ಅವರಾಗೆ ಬಂದು ಕೈ ಕೊಟ್ಟೋದ್ರು, ಅದೊಂದು ಬೇಗ ಆಯ್ತು. ಮತ್ತೆ ಇನ್ನೊಂದು, ನಾನು ಸ್ವಲ್ಪ ರಾಜಕೀಯದಲ್ಲಿ ಮೀಟಿಂಗ್ ಎಲ್ಲ ಹೋಗ್ತಾ ಇರ್ತೀನಿ, ನಾನು ಗುರ್ತಿಸ್ಬೇಕು ಅಂತ ನನಗೂ ಒಂಚೂರು ಇತ್ತು. ಈಗ ಅಲ್ಲಿ ಮೀಟಿಂಗ್ ಅಲ್ಲಿ ಕೂತ್ರೆ ಎಲ್ಲರಿಂದಲೂ ಪುಷ್ಪ ಅಂತ ಅದೊಂದು ಗೌರವ ಕೊಟ್ಟು ತುಂಬಾನೇ ನನ್ನ ಗುರ್ತಿಸ್ತಾರೆ. ಅದೊಂದು ಆಯ್ತು ಗುರುಗಳೇ. ಸೂಪರ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ನೈಸ್. ಶಾಂತಲಾ, ರಿಚ್ ಶಾಂತಲಾ ಅವರೇ ಹೇಳಿ. ಸರ್ ನಮಸ್ಕಾರ ಗುರುಜಿ. ನಮಸ್ತೆ. ನನ್ನ ಮಗಳು ಮಾಡಿದ್ಲು, ಲಾಸ್ಟ್ 2 ರಿಚುವಲ್ ಮಾಡಿದಾರೆ ಗುರುಜಿ ನಾನು ಜಾಯ್ನ್ ಆದಾಗಿಂದ. ಅವಳದು ಯೂನಿವರ್ಸಿಟಿಯಲ್ಲಿ ಹೆಲ್ಡಪ್ ಆಗಿತ್ತು ಗುರುಜಿ ಅದು ರಿಸಲ್ಟ್. ಆ ರಿಸಲ್ಟ್ ಏನಾಗಿದೆ ಅಂದ್ರೆ, ಅವಳು ಅನ್ಕೊಂಡಿದ್ಲು 1 ತಿಂಗಳಲ್ಲಿ ನನಗೆ ರಿಸಲ್ಟ್ ಕ್ಲಿಯರ್ ಆಗ್ಬೇಕು, 4 ಸೆಮೆನ್ ರಿಸಲ್ಟ್ ಬರ್ಬೇಕು ಅನ್ಕೊಂಡಿದ್ಲು. ಅದೇ ರೀತಿ ಆಗಿದೆ ಗುರುಜಿ ಅವಳಿಗೆ. ಅವಳು ಅದೇ ಅಂದ್ಲು, ಶೇರ್ ಮಾಡೋ ಗುರುಜಿ ಹತ್ರ, ನಾನು ಮಾಡೇ ಇಲ್ಲ ಅಂದ್ಲು, ಅದಕ್ಕೆ ಮಾಡಕ್ಕಂತ ರೇಸ್ ಮಾಡಿದೆ ಗುರುಜಿ. ಮಿಕ್ಕಿದ್ದೆಲ್ಲ ನಾನು ಹೇಳಿದೆ ನಿಮ್ಗೆ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಒಳ್ಳೆ ರಿಸಲ್ಟ್ಸ್ ಬರಲಿ. ಆಲ್ ದ ಬೆಸ್ಟ್. ಪ್ರವೀಣ್ ಅವರೇ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಮಾರ್ಚ್ ಅಲ್ಲಿ ನಾನು ಕೇಳ್ಕೊಂಡಿದ್ದೆ ಪ್ರಮೋಷನ್ ಡ್ಯೂ ಇದೆ ಗುರುಗಳೇ ಇದು ಅಂತ ಹೇಳಿ. 31st ರಿಸಲ್ಟ್ ಬಂತು, ಪ್ರಮೋಷನ್ ಆಯ್ತು, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮುಂದ್ಗಡೆ ಬಂದೆ.
ಇದು ಎಲ್ಲರಿಗೂ ಮತ್ತೆ ನಿಮಗೂ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅವತ್ತು ಬ್ಲೆಸ್ ಮಾಡಿದ್ರಿ ಎಲ್ಲರೂ, ಪ್ರಮೋಷನ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಕಂಗ್ರ್ಯಾಚುಲೇಷನ್ಸ್ ಪಾರ್ಟಿ ಟೈಮ್ ಪ್ರವೀಣ್ ಅವರೇ, ಆಲ್ ದ ಬೆಸ್ಟ್. ಶೂರ್ ಗುರುಗಳೇ, ಶೂರ್ ಗುರುಗಳೇ. ಡೆಲ್ಲಿ ಕಡೆ ಬಂದಾಗ ದಯವಿಟ್ಟು ನನಗೆ ತಿಳಿಸಿ ಗುರುಗಳೇ, ನಿಮ್ಮ ಖುದ್ದಾಗಿ ಬಂದು ಭೇಟಿ ಆಗ್ತೀನಿ. ಡನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಶೇರಿಂಗ್. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ನೈಸ್. ಲಾಸ್ಟ್ ಇನ್ನೊಂದಿಬ್ರು ತಗೊಳ್ಳೋಣ. ಸರಿತಾ ಅವರೇ, ವೆಲ್ತ್ ಸರಿತಾ ಅವರೇ. ನಮಸ್ಕಾರ ಗುರುಜಿ. ನಾನು 11th ಬ್ಯಾಚ್ ಸ್ಟೂಡೆಂಟು. ನಿಮ್ ಕ್ಲಾಸ್ ಜಾಯ್ನ್ ಆದಾಗಿಂದ ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ಸ್ ನಡೀತಾ ಇದೆ. ಏನು ಆಗೋದೇ ಇಲ್ಲ ಅನ್ಕೊಂಡಿರೋವೆಲ್ಲ ನಡೀತಾ ಇದೆ. ನಾನು ಕೈಯಲ್ಲಿ ₹1 ಇಲ್ದಿರ ನಾನು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಗುರುಜಿ, ನಾನು ಒಂದು ಮನೆ ಕಟ್ಕೋಬೇಕು ಅಂತ. ನನಗೆ ಲಕ್ಕಿಯಾಗಿ 777 ಸೈಟ್ ಸಿಕ್ತು. ಮನೆ ಕಟ್ತಾ ಇದ್ದೀನಿ. 1 ಫ್ಲೋರ್ ಕಟ್ಬೇಕು ಅನ್ಕೊಂಡವಳು 3 ಫ್ಲೋರ್ ಕಟ್ತಾ ಇದ್ದೀನಿ ಗುರುಜಿ. ಪ್ರತಿ ಸಲ ಏನಾದ್ರೂ ಅಡ್ಡಂಕಿ ಬಂದಾಗ, ನಾನು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ನೆಕ್ಸ್ಟ್ 15 days ಅಲ್ಲಿ ಕ್ಲಿಯರ್ ಆಗ್ತಾ ಇದೆ ನನಗೆ. ಅದೇ ರೀತಿ ನಾನು ಟಾಟಾ ಕಾರ್ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ ಗುರುಜಿ. ನೋಡ್ಬೇಕು ಅಂತ ಹೋದವರು ಸೆಕೆಂಡ್ ಹ್ಯಾಂಡ್ಲೆ, ಬಟ್ ಟಾಟಾ ಕಾರ್ನೇ ತಗೊಂಡ್ಬಂದ್ವಿ. ನೋಡಕ್ ಹೋಗಿದ್ದೆ ಬೇರೆ ಕಾರ್ನ, ತಂದಿದ್ದೆ ಟಾಟಾ ಕಾರ್ನ ಗುರುಜಿ. ಅದು ನಾನು ಬರ್ದಿರೋದು ಕೂಡ ಮರ್ತೋಗಿತ್ತು ಮ್ಯಾನಿಫೆಸ್ಟ್ ಮಾಡಿದಾಗ. ಬಟ್ ಅದೇ ರೀತಿ ಏನೇನ್ ಬರ್ದಿದ್ದೀನಿ ಎಲ್ಲ ಒಂದೊಂದೇ ಹಾಕ್ತಾ ಬರ್ತಾ ಇದೆ ಗುರುಜಿ. ಅದ್ ಹೆಂಗ್ ಆಗ್ತಾ ಇದೆ ಅನ್ನೋದು ಮಿರಾಕಲ್ ಅಲ್ಲಿ ಆಗ್ತಾ ಇದೆ. ಸೂಪರ್ ಸರಿತಾ ಅವರೇ, ವಂಡರ್ಫುಲ್. ಥ್ಯಾಂಕ್ ಯು. ಐ ಆಮ್ ವೆರಿ ಹ್ಯಾಪಿ ದಟ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆ, ರಿಸಲ್ಟ್ಸ್, ಅಚೀವ್ಮೆಂಟ್ಸ್ ಮಾಡ್ತಾ ಇದ್ದೀರಾ ಆಫ್ಟರ್ ಜಾಯ್ನಿಂಗ್ ನ್ಯೂಮರಾಲಜಿ ಕೋರ್ಸ್, ಹಾಗೆ ಈ ರಿಚುವಲ್ಸ್ನ ಫಾಲೋ ಮಾಡ್ತಾ. ಲಾಸ್ಟ್ ದೆನ್ ವಿಲ್ ಕಂಟಿನ್ಯೂ ರೇಖಾ, ರಾಯಲ್ ರೇಖಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಬಹಳ ದಿನ ನಂತರ ಮಾತಾಡ್ತಾ ಇದ್ದೀನಿ ಗುರುಜಿ. ಸೊ ನಾನ್ ನವೆಂಬರ್ ಬ್ಯಾಚ್ ಸ್ಟೂಡೆಂಟ್ ಗುರುಜಿ. ನಂಗೆ ಸಾಕಷ್ಟು ಏನಾಗಿದೆ ಅಂದ್ರೆ ಜಸ್ಟ್ 15 days ಅಲ್ಲಿ, ಅಂದ್ರೆ ಅಮಾವಾಸ್ಯೆಗೆ ಒಂದು ಮ್ಯಾನಿಫೆಸ್ಟ್ ಮಾಡಿದ್ದೆ, ಏನಂದ್ರೆ ನಾನ್ ಕಾರ್ ಕಲಿಬೇಕು ಅಂತ ಹೇಳಿ. ಸೊ ಅದು ವಿದಿನ್ ಮಾಡಿದ 2 ದಿನಕ್ಕೆ ನನಗೆ ಏನಾಗಿದೆ ಅಂತಂದ್ರೆ ನಾನು ಕಾರ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆಮೇಲೆ ನಾನು ಯಾವಾಗ ನ್ಯೂಮರಾಲಜಿನ ಕಲಿತಾ ಇದ್ದೀನಿ ಅವತ್ತಿನಿಂದ ಏನೇನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಅಚೀವ್ ಆಗ್ತಾ ಇದೆ. ಸೊ ನ್ಯೂಮರಾಲಜಿಯಲ್ಲಿ ಬಳಕೆ ಮಾಡುವಂತ ಎಲ್ಲಾ ನ್ಯೂಮರಿಕ್ ನಂಬರ್ಸ್ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಅದ್ರ ರಿಸಲ್ಟ್ ನ ಜಲ್ದಿ ಕ್ವಿಕ್ ಆಗಿ ಕೊಡ್ತಾ ಇದಾವು. ಸೊ ಇನ್ನೂ 1-2 ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ನಂದು ಗೌರ್ಮೆಂಟ್ ಜಾಬ್ ಸ್ವಲ್ಪ ಏನಾಗಿದೆ ಅಂತಂದ್ರೆ ಕೋರ್ಟ್ ಕೇಸ್ಗೆ ಹೋಗಿದೆ, ಆದಷ್ಟು ಬೇಗ ಬರ್ಲಿ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಗುರುಜಿ. ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲರ ಒಂದು ಇದ್ದಾಗ ಹಾರೈಕೆ ಇದ್ದಾಗ ನನ್ಗೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೀನಿ. ಯೂನಿವರ್ಸ್ ಕೂಡ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ ಮೇಡಮ್. ಅದು ಕೂಡ ಆಗಲಿ, ಬೇಗ ಒಳ್ಳೇದಾಗಲಿ. ಆ್ಯಂಡ್ ಇನ್ನು ತುಂಬ ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಸಕ್ಸಸ್ ಸ್ಟೋರಿ ನೀವು ಹಂಚ್ಕೊಳ್ಳೋಕ್ಕೆ ಈ ಸೆಷನಲ್ಲೇ ಕಾಯ್ಬೇಕಂತೇನಿಲ್ಲ. ಒಂದು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ವಿಡಿಯೋ ಮಾಡಿ, ಸ್ಮಾಲ್ ವಿಡಿಯೋ ಮಾಡಿ, ಟೀಮ್ ವರ್ಕ್ ಕಳಿಸಿ, ಇಲ್ಲ ನನಗೆ ಕಳಿಸಿ, ಇಲ್ಲ ಯಾವುದಾದ್ರು ಗ್ರೂಪಲ್ಲಿ ಇದರಲ್ಲೂ ಕೂಡ ಶೇರ್ ಮಾಡ್ಬೋದು. ನೀವು ನಿಮ್ಮ ಸಕ್ಸಸ್ ಸ್ಟೋರಿನ ನಾನು ಶೇರ್ ಮಾಡ್ತೀನಿ ಎಲ್ಲ ಕಡೆನೂ, ಅಥವಾ ನಾನು ಸ್ಟೇಟಸಲ್ಲಿ ಹಾಕ್ಕೊಳ್ತೀನಿ, ಅಥವಾ ಚಾನಲ್ ಹಾಕ್ತೀನಿ, ಅಥವಾ ಯೂಟ್ಯೂಬಲ್ಲೂ ಹಾಕ್ತೀನಿ. ಸೊ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೋದು. ನಿಮ್ಮಿಂದ ಇನ್ನೊಂದು 10 ಜನ ನಾನು ಮಾಡೋಣಪ್ಪ ಅಂತ ಒಂದು ಮನ್ಸು ಮಾಡ್ಬೋದು. ಸೊ ನಿಮ್ಮ ಒಂದು ಲೈಫಲ್ಲಿ ಬ್ಲೆಸ್ಸಿಂಗ್ ಸಿಗ್ಬೋದು ಭಗವಂತನಿಂದ, ಯೂನಿವರ್ಸಿಂದ, ಬೇರೆಯವ್ರಿಗೆ ಒಳ್ಳೇದಾದಾಗ. ಸೊ ಶೇರ್ ಮಾಡಿ ನಿಮ್ಮ ಸಕ್ಸಸ್ ಸ್ಟೋರಿನ, ಆ್ಯಂಡ್ ಇನ್ನಷ್ಟು ಜನಕ್ಕೆ ಇನ್ಸ್ಪೈರ್ ಆಗಲಿ ನಿಮ್ಮ ಸಕ್ಸಸ್ ಸ್ಟೋರೀಸ್. ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿದ್ದೀರಾ ಅವ್ರಿಗೆಲ್ಲ ವಿಶ್ ಮಾಡ್ಬಿಡೋಣ. ಜೊತೆಗೆ ಯಾರೆಲ್ಲ ಮಾತಾಡಿದ್ರು ಅವ್ರಿಗೂ ವಿಶ್ ಮಾಡೋಣ. ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಅನ್ಮ್ಯೂಟ್ ಮಾಡಿ ಎಲ್ಲರೂ ವಿಶ್ ಮಾಡಿ. ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಶುರು ಮಾಡೋಣ ಇವತ್ತಿನ ಸೆಷನ್ನ. ಆ್ಯಂಡ್ ಸೀಕ್ರೆಟ್ ಇಷ್ಟೇನೆ, ಕನ್ಸಿಸ್ಟೆನ್ಸ್ ಆಗಿ ಮಾಡಬೇಕು. ಏನೇ ಒಂದು ನೀವು ರೆಮಿಡಿ ಅಥವಾ ಏನೇ ಈ ರಿಚುವಲ್ಲು ಮ್ಯಾನಿಫೆಸ್ಟೇಷನ್ ಮಾಡ್ತಿರಲ್ಲ, ಒಂದ್ಸರಿ ಮಾಡಿ ಬಿಟ್ಬಿಟ್ರೆ ಆಗೋದಿಲ್ಲ. ಒಂದ್ಸರಿ ಮಾಡಿದೆ ಮತ್ತೊಂದು ತಿಂಗಳು ಬಿಟ್ಟೆ, ಹಂಗಲ್ಲ. ಸತತವಾಗಿ ಯಾರು ಕನ್ಸಿಸ್ಟೆಂಟಾಗಿ ಮಾಡ್ತೀರಾ ಅವ್ರಿಗೆ ರಿಸಲ್ಟ್ ಬರುತ್ತೆ. 1 ಮಂತ್ ಇಲ್ಲ, 2 ಮಂತ್, 3 ಮಂತ್ಸಲ್ಲೂ ಬಂದೇ ಬರುತ್ತೆ. ಜೊತೆಗೆ ನಂಬಿಕೆ, ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಾ ಅದು ಕೂಡ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ. ಅಷ್ಟೇ ಅಲ್ದಿರ ನೀವು ಎಫರ್ಟ್ ಕೂಡ ಹಾಕಬೇಕು ಅಲ್ವಾ. ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ, ಅದಂತೂ ನಿಜ. 1
ಎಫರ್ಟ್ ಕೂಡ ಹಾಕಲೇಬೇಕು. ನೀವು ರೆಮಿಡಿ ಎಲ್ಲ ಮಾಡಿ ರಿಚುವಲ್ ಮಾಡ್ತೀರಾ, ಯೂನಿವರ್ಸ್ನ ಸಪೋರ್ಟ್ ನಿಮ್ಗೆ ಸಿಗುತ್ತೆ, ಬಟ್ ನೀವು ಎಫರ್ಟ್ ಹಾಕದಂತೂ ನಿಮ್ಮ ಕೆಲಸ ಮಾಡಲೇಬೇಕು ನೀವು. ಸರಿನಾ? ಎಫರ್ಟ್ ಈಸ್ ಮಸ್ಟ್. ಯಾರು ಎಫರ್ಟ್ ಹಾಕಲ್ಲ, ಮ್ಯಾಜಿಕ್ ಅಂತೂ ಸುಮ್ಮನೆ ಹಾಗೆ ಆಗ್ಬಿಡೋದಿಲ್ಲ. ಮ್ಯಾಜಿಕ್ ಯಾವಾಗ ಆಗುತ್ತೆ? ನೀವು ಎಫರ್ಟ್ ಹಾಕ್ದಾಗಲೇ ಆಗಂಥದ್ದು. ಮೇಕ್ ಶೋರ್ ದಟ್ ಕನ್ಸಿಸ್ಟೆನ್ಸ್ ಆಗಿರಿ, ನಂಬಿಕೆಯಿಂದ ಮಾಡಿ, ಎಫರ್ಟ್ ಕೂಡ ಹಾಕಿ. ದಿನನಿತ್ಯ ಜೀವನದಲ್ಲಿ ನಿಮ್ಮ ಕರ್ಮವನ್ನು ಕೂಡ ನೀವು ಮಾಡ್ತಾ ಹೋಗಿ. ಸರಿನಾ? ಶುರು ಮಾಡೋಣ ಇವತ್ತಿನ ಈ ಹುಣ್ಣಿಮೆ ರಿಚುವಲ್ನ. ಪ್ರತಿಯೊಬ್ಬರು ಬೇಲೀಫ್, ನಾನೇನು ಹೇಳಿದೆ ನಿಮಗೆ? ಪ್ರತಿಯೊಬ್ಬರು ಬೇಲೀಫ್ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದೆ. ಪಲಾವ್ ಎಲೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ 5 ಪಲಾವ್ ಎಲೆ ಬೇಕು. ಜೊತೆಗೆ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್ ಬೇಕು. ಜೊತೆಗೆ ನೀರು ಬಾಟಲ್ ಇಟ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲ್ನ ಇಟ್ಕೊಳ್ಳಿ. ಒಂದು ತಟ್ಟೆ ಅಥವಾ ಬೌಲ್ ರೆಡಿ ಇಟ್ಕೊಳ್ಳಿ. ಜೊತೆಗೊಂದು ಚಿಮ್ಟ ಹೋಲ್ಡರ್ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದೆ. 5 ವಿಶಸ್, ನಿಮ್ಮ 5 ವಿಶಸ್ ಬೇಕು. ಇಷ್ಟೆಲ್ಲ ಸಾಮಗ್ರಿಗಳು ರೆಡಿ ಆಗಿದೆ ಅಂತ ಹೇಳಿದ್ರೆ ಆರ್ ಅಂತ ಟೈಪ್ ಮಾಡಿ, ಅಥವಾ ರೆಡಿ ಅಂತ ಟೈಪ್ ಮಾಡಿ, ಅಥವಾ ಅನ್ಮ್ಯೂಟ್ ಮಾಡಿನೂ ಹೇಳಿ ರೆಡಿ ಸರ್ ಅಂತ. Ready, sir. ರೆಡಿ ಸರ್, Ready, sir. ಡನ್. ಸೊ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ರು ಫಸ್ಟ್ ದೀಪ ಕ್ಯಾಂಡಲ್ನ ಹಚ್ಬಿಡೋಣ. ಸ್ನೇಹಿತರೆ, ದೀಪ ಅಥವಾ ಕ್ಯಾಂಡಲ್ನ ತಗೊಂಡು ದೀಪವನ್ನು ಹಚ್ಚಿ, ಕ್ಯಾಂಡಲ್ನ ಹಚ್ಚಿ, ನಿಮ್ಮ ಮನೆ ದೇವರು, ಇಷ್ಟ ದೇವ್ರನ್ನೆಲ್ಲ ನೆನಪಿಸ್ಕೊಳ್ತಾ ದೀಪವನ್ನು ಹಚ್ಚಿ, ದೀಪ ಬೆಳಗಿ. ಈಗ ಏನು ದೀಪ ಹಚ್ಚಿದ್ದೀರಾ, ಸೆಷನ್ ಎಂಡ್ ಆಗೋವರೆಗೂ ಹಾಗೆ ಇರುತ್ತೆ, ಎಲ್ಲೂ ನೀವು ಆರಿಸೋದಿಲ್ಲ. ಸರಿನಾ? ಡನ್. ಪ್ರೇಯರ್ ಒಂದಿಗೆ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಗಳು ರಿಲ್ಯಾಕ್ಸ್. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹೋಗಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಯಾವುದೇ ನೆಗೆಟಿವ್ ವರೀಸ್, ಟೆನ್ಷನ್ಸ್ ಎಲ್ಲ ಆಚೆ ಹಾಕಿ. ಫೋಕಸ್ ಪೂರಾ ರಿಚುವಲ್ ಕಡೆಗೆ, ಸೆಷನ್ ಕಡೆಗೆ ತಗೊಂಡು ಬನ್ನಿ. 2 ಕೈನ ಜೋಡಿಸ್ತಾ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ನಿಮ್ಮೆಲ್ಲ ಗುರಿಗಳು, ಉದ್ದೇಶಗಳು ಇದೆಲ್ಲ ನೆನಪಿಸ್ಕೊಳ್ತಾ ಈ ಎಲ್ಲ ಗುರಿಗಳು, ಉದ್ದೇಶಗಳು ಮ್ಯಾನಿಫೆಸ್ಟ್ ಆಗಲಿಕ್ಕೆ, ಅಚೀವ್ ಆಗಲಿಕ್ಕೆ ಸಹಾಯ ಮಾಡಿ, ಬ್ಲೆಸ್ ಮಾಡಿ, ಅಡೆತಡೆಗಳೆಲ್ಲ ನಿವಾರಣೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಮ್ಯಾಜಿನ್ ಮಾಡಿ. ಮಾತಾ ಪಿತಾ, ಗುರುಗಳು, ನಿಮ್ಮ ಇಷ್ಟ ದೇವರು, ಮನೆ ದೇವರು, ನಂಬಿರ್ತಕ್ಕಂಥ ದೇವರನ್ನೆಲ್ಲ ನೆನಪಿಸ್ಕೊಳ್ತಾ ಪ್ರೇ ಮಾಡ್ಕೊಳ್ಳಿ. ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ನ ಪಡ್ಕೊಳ್ಳಿ. ಈ ಒಂದು ರಿಚುವಲ್ ನನಗೆ ಸಂಪೂರ್ಣವಾಗಿ ಫಲ ಕೊಡೋ ಥರ, ರಿಸಲ್ಟ್ ಕೊಡೋ ಥರ, ಈ ರಿಚುವಲಿಂದ ಸಂಪೂರ್ಣ ಎನರ್ಜಿ ನನಗೆ ಬರೋ ಥರ, ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಹೀಲ್ ಆಗೋ ಥರ, ಮ್ಯಾನಿಫೆಸ್ಟೇಷನ್ ಪವರ್ ಸಿಗೋ ಥರ ಆಶೀರ್ವಾದ ಮಾಡಿ, ಬ್ಲೆಸ್ ಮಾಡಿ ಅಂಥೇಳಿ ಕೇಳ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಒಂದು ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟಿರೋದಕ್ಕೆ. ಗಣೇಶನ, ಸರಸ್ವತಿ ಆರಾಧನೆ ಮಾಡ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ರೈಟ್, ಶುರು ಮಾಡೋಣ. ಮೊದಲಿಗೆ 5 ವಿಶಸ್ ಬೇಕು. 5 ಬೇಲೀಫ್, 5 ವಿಶಸ್. 5 ವಿಶಸ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ ಇರ್ಬೋದು,
ಹಣಕಾಸಿನ ವಿಚಾರದ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್, ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಎನಿಥಿಂಗ್, ನಿಮ್ಮ ಪರ್ಸ್ನಲ್, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಅಥವಾ ಏನಾದರೂ ಬೈ ಮಾಡಬೇಕು, ಅಥವಾ ಏನಾದರೂ ಚೇಂಜ್ ಮಾಡ್ಕೋಬೇಕು, ನಿಮ್ಮಲ್ಲಿ ಹ್ಯಾಬಿಟ್ನ ಚೇಂಜ್ ಮಾಡ್ಕೋಬೇಕು, ಅಥವಾ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಎನಿ 5 ವಿಷಸ್ನ ನೀವು ಮನಸ್ಸಲ್ಲಿ ರೆಡಿ ಇಟ್ಕೊಳ್ಳಿ. ಈಗ ನಾವು ಬೇಲೀಫ್ ಮೇಲೆ ಬರಿತೀವಿ. ಇದನ್ನು ಬೇಲೀಫ್ ಮೇಲೆ ಯಾವ ಥರ ಬರಿತೀವಪ್ಪ ಅಂದರೆ, ಇದು ಮುಂಭಾಗ, ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್. ಇದು ನಾವಿವಾಗ ವಿಷಸ್ನ ಫ್ರಂಟ್ ಸೈಡಲ್ಲಿ ಬರೆಯೋಣ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ತೀರಾ. ಹೇಗೆ ಬರಿಬೇಕು ಈಗ ನೋಡಿ. ಬೇಲೀಫ್ ಅಂದಾಗ ಚಿಕ್ಕದಾಗೆ ಇರುತ್ತೆ, ದೊಡ್ಡದಾಗೇನಿರೋದಿಲ್ಲ, ಜಾಗ ಜಾಸ್ತಿ ಇರೋದಿಲ್ಲ ಬರೀಲಿಕ್ಕೆ. ನಿಮ್ಮ ವಿಷ್ನ ಒಂದು 3 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ ಬರಿತೀರಾ ಅಷ್ಟೇನೆ. ನಾಟ್ ಲೈಕ್ ಫುಲ್ ಸೆಂಟೆನ್ಸ್ ಥರ ಬರೆಯಲ್ಲ. ಸಿಂಪಲ್ ಆಗಿ 3 ವರ್ಡ್ಸ್ ಅಥವಾ 4 ವರ್ಡ್ಸಲ್ಲಿ ಬರೀತೀರಾ. ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರಿಗೋ 5 lakh rupees ಬರಬೇಕು. ಐ ಹ್ಯಾವ್ ರಿಸೀವ್ಡ್ 5 lakh rupees ಇಷ್ಟೇ ಬರೀತೀರಾ. ಅಂದರೆ ಆಲ್ರೆಡಿ ಆಗಿದೆ, ಆಗೋಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೀತೀರಾ. ಐ ಹ್ಯಾವ್ ರಿಸೀವ್ಡ್ 5 lakh rupees, ಐ ಹ್ಯಾವ್ ಗಾಟ್ 5 lakh rupees, ಐ ಹ್ಯಾವ್ ಗಾಟ್ ಪ್ರಮೋಷನ್, ಐ ಹ್ಯಾವ್ ರಿಸೀವ್ಡ್ ದಿಸ್ ಮಚ್ ಅಮೌಂಟ್, ಐ ಹ್ಯಾವ್ ರೆಡ್ಯೂಸ್ಡ್ ಮೈ ಬಾಡಿ ವೇಟ್. ಈ ಥರ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಾನು. ಎನಿಥಿಂಗ್, ನಿಮ್ಮ ಏನೇ ವಿಷ್ ಇರ್ಬೋದು, ಅದು ಆಲ್ರೆಡಿ ಅಚೀವ್ ಆಗಿದೆ ಅನ್ನೋ ರೀತಿ 3 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ ಬರೀತೀರಾ. ಸರಿನಾ? ಶುರು ಮಾಡೋಣ. ಪ್ರತಿಯೊಬ್ಬರು ಒಂದೊಂದೇ ಬೇಲೀಫ್ ತಗೊಳ್ತೀರಾ. ಒಂದು ವಿಷನ್ನ ಒಂದು ಬೇಲೀಫ್ ಮೇಲೆ ಬರೀತೀರಾ. ಸ್ನೇಹಿತರೆ, ಬರಿಬೇಕಾದ್ರೆ ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ, ಮನಸ್ಸಿಂದ ಬರೀರಿ. ಒಂದು ಉದ್ದೇಶ, ಇಂಟೆನ್ಷನ್ ಇಟ್ಕೊಂಡು ಬರೀರಿ. ಎಲೆ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದೆಲ್ಲ ರೆಡಿ ಇಟ್ಕೊಳ್ಳಿ. ಎಲೆ ಇಲ್ಲ ಅಂದರೆ ಪೇಪರಲ್ಲಿ ಮಾಡಿ ಇವಾಗ. ಬೇಲೀಫ್ ಈಸ್ ಅ ವೆರಿ ಪವರ್ಫುಲ್ ವಸ್ತು. ಬೇಲೀಫ್ ಪಲಾವ್ ಎಲೆ ಅಂದಾಗ ಬರೀ ಅಡುಗೆಗೆ ಹಾಕೋದು, ಪಲಾವು ಅಥವಾ ಬಿರಿಯಾನಿ ಮಾಡೋದು ಅಷ್ಟೇ ಅಲ್ಲ. ಬೇಲೀಫಲ್ಲಿ ಒಂದು ಅದ್ಭುತವಾದ ಯೂನಿವರ್ಸಲ್ ಸ್ಪಿರಿಚುವಲ್ ಪವರ್ ಇರುತ್ತೆ ಅದರಲ್ಲಿ. ಆ ಬೇಲೀಫ್ ಮೇಲೆ ನೀವು ಬರೆದು ಬರ್ನ್ ಮಾಡಿದಾಗ ಅದ್ಭುತವಾಗಿ ಅದು ಮ್ಯಾನಿಫೆಸ್ಟೇಷನ್ ಪವರ್ನ ಕೊಡುತ್ತೆ, ನಿಮ್ಗೆ ಎನರ್ಜಿ ಕೊಡುತ್ತೆ. ಯಾವುದೇ ಭಾಷೆಯಲ್ಲಿ ಬರಿಬೋದು, ಇಂಗ್ಲೀಷ್, ಕನ್ನಡ, ನಿಮ್ಮ ಭಾಷೆ, ಯಾವ ಭಾಷೆಯಲ್ಲಿ ಬೇಕಾದ್ರೂ ಬರೀರಿ. ಡನ್. ಈಗ ಸ್ನೇಹಿತರೆ ನೋಡಿ, ಈಗ ಮುಂಭಾಗದಲ್ಲಿ ಈ ಥರ ಬರ್ದಿರ್ತೀರಾ, ನಿಮ್ಮ ವಿಶಸ್ನ ಬರ್ದಿರ್ತೀರ ಮುಂಭಾಗದಲ್ಲಿ. ಹಿಂದೆಗಡೆ ನೀವೇನು ಮಾಡಬೇಕಪ್ಪ ಅಂದರೆ 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್ನ ಬರೀತೀರಾ. ಐ ವಿಲ್ ಶೋ ಯು. ಹಿಂದೆಗಡೆ ಬ್ಯಾಕ್ ಸೈಡಲ್ಲಿ 1176, ಇದು ವಿಶ್ ಫುಲ್ಫಿಲ್ಮೆಂಟ್ನ ಹೀಲಿಂಗ್ ಕೋಡ್. ಇದು ಅಬ್ಸರ್ವ್ ಮಾಡಿ, ಈ ರೀತಿ 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್.
ಎಲ್ಲ ಬೇಲೀಫ್ ಮೇಲೂ ಬರಿತಾ ಹೋಗಿ. ತೇಜಸ್ವಿನಿಯರೇ ಟೀಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಡನ್. 1176 ಜೊತೆಗೆ ಇನ್ಫಿನಿಟಿ ಸಿಂಬಲ್. ಇನ್ಫಿನಿಟಿ ಅಂದ್ರೆ 8, ಮಲ್ಗಿರೋ 8 ಇದು. ರೈಟ್. ಈಗ ಈ ಬೇಲೀಫ್ನ ಎನರ್ಜೈಸ್ ಮಾಡೋಣ. ಪ್ರತಿಯೊಬ್ಬರು ಹೇಗೆ ಮಾಡಬೇಕು ಹೇಳ್ತೀನಿ ನೋಡಿ. ಟೇಕ್ ಅ ಬೇಲೀಫ್. ಒಂದು ಬೇಲೀಫ್ ತಗೊಳ್ತೀರಾ, ಏನು ಬರ್ದಿದೆ ಇದ್ರ ಮೇಲೆ ನೋಡಿ, ಏನು ಬರ್ದಿದೆ ಅಂತ ನೋಡಿ ಬೇಲೀಫ್ ಮೇಲೆ. ಮನ್ಸಲ್ಲಿ ಒಂದ್ಸರಿ ನೋಡ್ಕೊಳ್ಳಿ, ಓದ್ಕೊಳ್ಳಿ. ಎರಡೂ ಕೈಲಿ ಹಿಂಗೆ ಇಟ್ಕೊಳ್ಳಿ. ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಈ ಥರ ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡಿ. ಲೆಫ್ಟ್ ಹ್ಯಾಂಡಲ್ಲಿಗೆ ಇಟ್ಕೊಂಡು ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡಿ. ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಎನರ್ಜಿನ ಕೊಡಿ, ವಿಶಸ್ನ ಹೇಳ್ಕೊಳ್ಳಿ. ಈ ನನ್ನ ವಿಶ್ ತುಂಬ ಬೇಗನೆ ಈಸಿಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಈ ನನ್ನ ವಿಶ್ ತುಂಬ ಬೇಗ ಅಚೀವ್ ಆಗಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಟಿಟ್ಯೂಡ್ನ ಕೊಡಿ, ಎನರ್ಜಿನ ಕೊಡಿ, ಪ್ರೀತಿಯನ್ನು ಕೊಡಿ. ಬೇಲೀಫ್ನ ಹಗ್ ಮಾಡ್ತಾ ಕಿಸ್ ಮಾಡಿ ಎನರ್ಜಿ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರ ಒಂದೊಂದೇ ಬೇಲೀಫ್ನ ಕೈಯಲ್ಲಿ ಇಟ್ಕೊಂಡು ಚಾರ್ಜ್ ಮಾಡಿ, ಎನರ್ಜೈಸ್ ಮಾಡಿ. ಹಾಗೆ ಸ್ಟೂಡೆಂಟ್ಸ್ ಯಾರ್ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಅಥವಾ ಯಂತ್ರ ಇದೆಲ್ಲ ಇದೆ, ಅದೆಲ್ಲ ಎನರ್ಜೈಸ್ ಮಾಡಿ ಮತ್ತೆ. ಎಸ್. ಬೇಲೀಫ್ನೆಲ್ಲ ಎನರ್ಜೈಸ್ ಮಾಡಾದ್ಮೇಲಿಂದ ಟೇಕ್ ಎನಿ ಆಫ್ ಯುವರ್ ಕ್ರಿಸ್ಟಲ್ಸ್ ಅಥವಾ ಯಂತ್ರಗಳೇನಿದೆ ಅದನ್ನೆಲ್ಲ ಎನರ್ಜೈಸ್ ಮಾಡಿ. ಯಾರ ಹತ್ರ ಇಲ್ಲ ಅವರು ನೀರು ಬಾಟಲ್ ತಗೊಳ್ಳಿ, ವಾಟರ್ ಬಾಟಲ್ ತಗೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್. ನೀರಿನ ಗ್ಲಾಸ್ ಅಥವಾ ನೀರಿನ ಬಾಟಲ್ ಎರಡೂ ಕೈಯಲ್ಲಿ ಇಟ್ಕೊಳ್ಳಿ, ಹೋಲ್ಡ್ ಮಾಡಿ. ನಿಮ್ಮ ಎಲ್ಲ ವಿಶಸ್ನ ಹೇಳ್ಕೊಳ್ತಾ ನೀರಿಗೆ ಎನರ್ಜಿ ಕೊಡ್ತಾ ವಾಟರ್ ಚಾರ್ಜ್ ಮಾಡಿ, ಎನರ್ಜೈಸ್ ಮಾಡಿ ವಾಟರ್ನ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ ಯಾವ ಥರ ನಿಮ್ಮ ಎಲ್ಲ ವಿಷಸ್ ತುಂಬ ಬೇಗ ಅಚೀವ್ ಆಗ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಕಣ್ಮುಂದೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ವಿಜುವಲೈಸ್ ಮಾಡಿ. ಆ ಹ್ಯಾಪಿನೆಸ್ನ ಇಮ್ಯಾಜಿನ್ ಮಾಡಿ, ಖುಷಿನ ಫೀಲ್ ಮಾಡಿ. ಯಾವ ಥರ ಅಚೀವ್ ಆದಾಗ ಖುಷಿನ ನೋಡ್ತಾ ಇದ್ದೀರಾ ಫೀಲ್ ಮಾಡಿ.
ಬೇರೆಯವ್ರು ಯಾವ ಥರ ನಿಮಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ ಅಚೀವ್ ಆದಾಗ, ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಖುಷಿನ ಹಂಚ್ಕೊಳ್ತಾ ಇದ್ದೀರಾ ನನ್ನ ಜೊತೆ ಸೆಷನಲ್ಲಿ, ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದೀರಾ, ಯಾವ ಥರ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ, ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಮ್ಯಾನಿಫೆಸ್ಟ್ ಮಾಡಿರ್ತಾ ಇರೋದಕ್ಕೆ, ಅಚೀವ್ ಮಾಡ್ತಾ ಇರೋದಕ್ಕೆ, ಥ್ಯಾಂಕ್ ಯು ಸೋ ಮಚ್. ನೀರಿಗೆ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ನ ಕೊಡಿ, ಆ್ಯಂಡ್ ಕೀಪ್ ದ ಬಾಟಲ್. ರೈಟ್, ಈಗ ನಾವು ಒಂದೊಂದೇ ಬೇಲೀಫ್ನ ತಗೊಂಡು ಬರ್ನ್ ಮಾಡೋಣ. ಒಂದೊಂದೇ ಬೇಲೀಫ್ನ ತಗೊಂಡು ಬರ್ನ್ ಮಾಡೋಣ ಸ್ನೇಹಿತರೆ. ಟೇಕ್ ದ ಹೋಲ್ಡರ್ ಸಹಾಯದಿಂದ ಬೇಲೀಫ್ ಈ ಥರ ಹೋಲ್ಡ್ ಮಾಡ್ತೀರಾ. ತಟ್ಟೆ ಅಥವಾ ಬೌಲ್ ಏನಿದೆ ತಗೊಂಡು ಕ್ಯಾಂಡಲ್ ಅಥವಾ ದೀಪದಲ್ಲಿ ಏನು ಹಚ್ಕೊಂಡಿದ್ದೀರಾ ಅದರಿಂದ ಬರ್ನ್ ಮಾಡಿ. ಆಶಸ್, ಬೂದಿ ಎಲ್ಲ ತಟ್ಟೆ ಒಳಗಡೆನೆ ಬೀಳೋ ಥರ ಹೋಲ್ಡ್ ಮಾಡ್ತೀರಾ. One second. ಬೇಲೀಫ್ನ ತಗೊಳ್ಳಿ, ಹೋಲ್ಡ್ ಮಾಡಿ, ದೀಪ ಅಥವಾ ಕ್ಯಾಂಡಲ್ ಜೊತೆಗೆ ಬರ್ನ್ ಮಾಡಿ. ಅದನ್ನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಬರ್ನ್ ಆಗುತ್ತೆ ನೀಟಾಗಿ. ಹೋಲ್ಡ್ ಮಾಡಿ ಆ್ಯಂಡ್ ಬೂದಿ ಎಲ್ಲ ತಟ್ಟೆ ಒಳಗಡೆನೆ ಬೀಳಬೇಕು, ಆ ರೀತಿ ಹೋಲ್ಡ್ ಮಾಡಿ. ಎಸ್, ಡನ್. ಎಸ್, ಶಿಲ್ಪ ಅವರೇ ಮಾಡ್ಬೋದು, ನೋ ಪ್ರಾಬ್ಲಮ್. ಆಲ್ ದ ಲೇಡೀಸ್, ನೋ ಪ್ರಾಬ್ಲಮ್. ಹುಣ್ಣಿಮೆ, ಅಮಾವಾಸ್ಯೆ ರಿಚುವಲ್ನೆಲ್ಲ ಮಾಡ್ಬೋದು ನೀವು. ಈ ಒಂದು ಮಂತ್ಲಿ ಸೈಕಲ್ ಟೈಮಲ್ಲೂ ಮಾಡ್ಬೋದು, ನೋ ಇಶ್ಯೂಸ್. ಎಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಪ್ರೇ ಮಾಡ್ತೀರಾ ಅಷ್ಟೇ, ಇನ್ನೇನಿಲ್ಲ ಅಲ್ವಾ? ಆರಾಮ್ಸೆ ಮಾಡ್ಬೋದು. ಆಯ್ತಾ ಎಲ್ಲರದು? ಡನ್. ಇಫ್ ಯು ಆರ್ ಡನ್, ಚಾಟ್ ಬಾಕ್ಸಲ್ಲಿ ಡಿ ಅಂತ ಹಾಕಿ.
ಎಸ್. ಈಗ ಏನ್ ಮಾಡ್ಬೇಕು ನೀವೆಲ್ಲರೂ ಕೂಡ, ಟೇಕ್ ದಿಸ್ ಬೌಲ್ ಅಥವಾ ತಟ್ಟೆ ಆಚೆ ರೈಟ್ ನಾವು ಎಲ್ಲರೂ ಈಗ ಬಾಲ್ಕನಿ ಅಥವಾ ಆಚೆ ಟೆರೆಸ್ ಹೊರಗಡೆ ಹೋಗ್ತೀರಾ. ಮಳೆ ಬರ್ತಿದ್ರೆ ನೋಡ್ಕೊಳ್ಳಿ, ಹುಷಾರು. ಮಳೆ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಆಚೆ ಬಾಲ್ಕನಿ ಅಥವಾ ಟೆರೆಸ್ಗೆ ಹೋಗಿ ಆಕಾಶದಲ್ಲಿ ಚಂದ್ರ ಇರ್ತಾನೆ, ಚಂದ್ರ ಕಾಣಿಸ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಕಾಶವನ್ನ ನೋಡ್ತಾ ಬ್ಲೋ ಮಾಡಿ, ತಟ್ಟೆಲಿರೋ ಆಶಸ್ ಎಲ್ಲ ಯೂನಿವರ್ಸ್ಗೆ ತಲುಪೋ ಥರ ಬ್ಲೋ ಮಾಡಿ. ಅದಾದ್ಮೇಲೆ ಅಲ್ಲೇ ನಿಂತ್ಕೊಳ್ಳಿ, 30 ಸೆಕೆಂಡ್ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗ್ತಾ ಇರೋ ಥರ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ದೆನ್ ವಾಪಸ್ ಬನ್ನಿ ಎಲ್ಲರೂ. ಓಕೆ, ರೈಟ್ ನಾವು ಪ್ರತಿಯೊಬ್ಬರು ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ಬನ್ನಿ, ನಾನು ಕೂಡ ಮಾಡಿ ಬರ್ತೀನಿ. ಎಸ್, ಐ ಆಮ್ ಬ್ಯಾಕ್. ಈಗ ಯಾರೆಲ್ಲ ಕ್ಯಾಮ್ರಾ ಆನ್ ಮಾಡಿರೋರು, ವಾಪಸ್ ಬಂದಿರೋರು ಕಾಣಿಸ್ತಾ ಇದ್ದೀರಾ ಗೊತ್ತಾಗ್ತಾ ಇದೆ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಾಗಲ್ಲ ನೀವು ಬಂದ್ರಾ ಇಲ್ವಾ ಅಂತ ಹೇಳಿ. ಲೆಟ್ ಮಿ ನೋ ಚಾಟ್ ಬಾಕ್ಸ್ ಹಾಕಿ ಇಫ್ ಯು ಆರ್ ಡನ್, ಇಫ್ ಯು ಆರ್ ಬ್ಯಾಕ್ ಡಿ ಅಂತ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೈವಲ್ಲಿ ಅಟೆಂಡ್ ಮಾಡ್ತಿರೋಂಥವ್ರು. ರೈಟ್, ಸ್ನೇಹಿತರೆ ಈಗ ಒಂದು ಪವರ್ಫುಲ್ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋಣ, ಹಾಗೆ ಧ್ಯಾನದ ಪ್ರೋಸೆಸ್ ಮಾಡೋಣ, ಸರಿನಾ? ಐ ರಿಕ್ವೆಸ್ಟ್ ಎಲ್ಲರೂ ಈ ಒಂದು 10 ಮಿನಿಟ್ಸ್ ಏನಿರುತ್ತೆ ವೆರಿ ಇಂಪಾರ್ಟೆಂಟ್. ಇವಾಗ ನಿಮ್ಮೆಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡಲಿಕ್ಕೆ, ರಿಮೂವ್ ಮಾಡಲಿಕ್ಕೆ, ಜೊತೆಗೆ ಹೈ ಎನರ್ಜಿನ ಯೂನಿವರ್ಸಿಂದ, ಫುಲ್ ಮೂನಿಂದ ಪಡಿಲಿಕ್ಕೆ ಒಂದು ಅದ್ಭುತವಾದ ಮೆಡಿಟೇಷನ್ ಪ್ರೋಸೆಸ್. ಮೇಕ್ ಶೋರ್ ದಟ್ ಎಲ್ಲರೂ ಆದಷ್ಟು ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿ ಆ್ಯಂಡ್ ತುಂಬ ಇನ್ವಾಲ್ವ್ಮೆಂಟಿಂದ ಮಾಡಿ ಎಲ್ಲರೂ, ಸರಿನಾ? ರೈಟ್, ಶುರು ಮಾಡೋಣ. ದೀಪ ಕ್ಯಾಂಡಲ್ ಹಾಗೆ ಇರಲಿ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಶೋಲ್ಡರ್ ರಿಲ್ಯಾಕ್ಸ್. ಹಸ್ತದಲ್ಲಿ ಮುದ್ರೆ, ಮಂಡಿಯ ಮೇಲೆ. ವೆರಿ ಗುಡ್. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ ನಿಮ್ಮ ಉಸಿರಾಟವನ್ನ.
ಫೀಲ್ ಮಾಡಿ ಗಾಳಿ ಒಳಗಡೆ ಹೋಗ್ತಾ ಇರೋದು, ಆಚೆ ಹೋಗ್ತಾ ಇರೋದನ್ನ. ಕಣ್ಣಿನ ಪರದೆಯ ಮೇಲೆ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ನಿಮ್ಮನ್ನ ಒಂದು ಸಮುದ್ರ ತೀರದಲ್ಲೋ ನದಿಯ ತೀರದಲ್ಲೋ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋದನ್ನ ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ಅಥವಾ ಬೆಟ್ಟದ ತುದಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಪೂರ್ಣ ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ, ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ ಯಾವ ತರ ರೈಟ್ ನೌ ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡ್ತಾ ಇರೋದನ್ನ ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ನಿಮ್ಮ ಬರ್ದಂತ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ, ಯಾವ ತರ ಯೂನಿವರ್ಸ್ ಇಂದ, ಪೂರ್ಣ ಚಂದ್ರನಿಂದ ಒಂದು ಎನರ್ಜಿ ಬ್ಲೆಸ್ಸಿಂಗ್ ಸಿಗುತ್ತೆ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಹೋಗೋಣ. ಕಲ್ಪನೆ ಮಾಡಿ, ಪೂರ್ಣ ಚಂದ್ರನನ್ನ ಇಮ್ಯಾಜಿನ್ ಮಾಡಿ. ಚಂದ್ರನಿಂದ ಒಂದು ಪ್ರಕಾಶಮಾನವಾದ ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಹೊರಟಿರೋದನ್ನ ಇಮ್ಯಾಜಿನ್ ಮಾಡಿ. ಸೀದಾ ಚಂದ್ರನಿಂದ ಹೊರಟು ಈ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಮ್ಮ ಭೂಮಿಯನ್ನ ತಲುಪ್ತಾ ಇದೆ. ನಮ್ಮ ಭೂಮಿಯನ್ನ ತಲುಪ್ತಾ ನಮ್ಮ ದೇಶ, ನಮ್ಮ ರಾಜ್ಯ, ಸೀದಾ ನಮ್ಮ ಊರನ್ನ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ, ನೀವಿರ್ತಕ್ಕಂಥ ಏರಿಯಾ, ನಿಮ್ಮ ರೋಡು, ಗಲ್ಲಿ, ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಈಗ ಸೀದಾ ನಿಮ್ಮ ಮನೆಯ ಬಾಕ್ಲಿಂದ, ಕಿಟಕಿಯಿಂದ ಈ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮನ್ನ ಸಂಪೂರ್ಣವಾಗಿ ಆಕ್ರಮಿಸ್ಕೊಳ್ತಾ ಇದೆ, ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಈ ನೇರಳೆ ಬಣ್ಣದ ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ. ಈ ಒಂದು ವಾಯ್ಲೆಟ್ ಕಲರ್ನ ಎನರ್ಜಿ ಬಾಲ್ ಸರ್ಕಲ್ ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ, ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ, ನಿಮ್ಮ ದೇಹದ ಎಲ್ಲ ನೋವುಗಳು, ಬಾಧೆಗಳು, ಯಾವುದೇ ಕಾಯಿಲೆಗಳು, ತೊಂದರೆಗಳು ಎಲ್ಲವನ್ನ ಹೀಲ್ ಮಾಡ್ತಾ ಇದೆ. ಫೀಲ್ ಮಾಡಿ, ನಿಮ್ಮೆಲ್ಲ ಪೇನ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ. ನಿಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಕೆಲವು ನೆಗೆಟಿವ್ಸ್, ಬ್ಲಾಕೇಜಸ್ ಎಲ್ಲವನ್ನ ಹೀಲ್ ಮಾಡ್ತಾ ಇದ್ದೀರಾ, ರಿಮೂವ್ ಮಾಡ್ತಾ ಇದ್ದೀರಾ. ಫೀಲ್ ಮಾಡಿ, ನಿಮ್ಮ ಯಾವುದೇ ಮನಸ್ಸಿನ ಭಾವನೆಗಳು, ನಕಾರಾತ್ಮಕ ಫೀಲಿಂಗ್ಸ್, ಬೇಜಾರು, ದುಃಖ, ನೋವು ಎಲ್ಲವನ್ನ ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಎಲ್ಲ ಗುರಿಗಳಿಗೆ, ವಿಷಸ್ಗೆ ಏನೇ ಅಡೆತಡೆಗಳು, ತೊಂದರೆಗಳು, ಬಾಧೆಗಳು ಏನೇ ಇದ್ರು ಇದೆಲ್ಲವೂ ಕರಗ್ತಾ ಇದೆ, ಎಲ್ಲವೂ ಹೀಲ್ ಆಗ್ತಾ ಇದೆ. ಗೊತ್ತೋ ಗೊತ್ತಿಲ್ಲದಿರ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ನ ರಿಮೂವ್ ಮಾಡ್ತಾ ಇದ್ದೀರಾ, ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಹೇಳ್ಕೊಳ್ಳಿ, ರಿಮೂವ್ ರಿಮೂವ್ ರಿಮೂವ್, ಕ್ಲಿಯರ್ ಕ್ಲಿಯರ್ ಕ್ಲಿಯರ್, ಡ್ರಾಪ್ ಡ್ರಾಪ್ ಡ್ರಾಪ್, ಹೀಲ್ ಮಾಡ್ಕೊಳ್ಳಿ, ರಿಲೀಸ್ ಮಾಡ್ಕೊಳ್ಳಿ. ಫೀಲ್ ಮಾಡಿ, ದೇಹ, ಮನಸ್ಸು ಎಲ್ಲ ತುಂಬಾ ಲೈಟ್ ಅನ್ನಿಸ್ತಾ ಇದೆ. ಹೀಗೆ ಈ ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ.
ಹಾಗೆ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ ನಿಮ್ಮ ಮನೆಯವ್ರನ್ನೆಲ್ಲ ಹೀಲ್ ಮಾಡ್ತಾ ಇದೆ. ನಿಮ್ಮ ಮನೆಯ ನೆಗೆಟಿವ್ನೆಲ್ಲ ಹೀಲ್ ಮಾಡ್ತಾ ಇದೆ. ನಿಮ್ಮ ಮನೆಯವರೆಲ್ಲ ತುಂಬಾ ಕ್ಲೆನ್ಸ್ ಆಗ್ತಾ ಇದ್ದಾರೆ, ಶುದ್ಧಿ ಆಗ್ತಾ ಇದ್ದಾರೆ. ಬೇಡದಿರೋದೆಲ್ಲ ರಿಮೂವ್ ಆಗ್ತಾ ಇದೆ. ಮನೆಯಲ್ಲೆಲ್ಲ ನಕಾರಾತ್ಮಕತೆ ರಿಮೂವ್ ಆಗ್ತಾ ಇದೆ. ಫೀಲ್ ಮಾಡಿ. ಹಾಗೆ ಈ ನೇರಳೆ ಬಣ್ಣದ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ 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 ಹಾಗೆ ಮಾಯ ಆಗ್ತಾ ಇದೆ. ಈಗ ಇಮ್ಯಾಜಿನ್ ಮಾಡಿ ಪೂರ್ಣ ಚಂದ್ರನಿಂದ ಒಂದು ಪ್ರಕಾಶಮಾನವಾದ ಬ್ರೈಟ್ ಆಗಿರ್ತಕ್ಕಂಥ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಹೊರಟಿದೆ. ಸೀದಾ ಚಂದ್ರನಿಂದ ಹೊರಟು ನಮ್ಮ ಭೂಮಿಯ ಹತ್ರ ತಲುಪ್ತಾ ಇದೆ. ಭೂಮಿಯ ಹತ್ರ ಬರ್ತಾ ಇದ್ದಂಗೆ ನಮ್ಮ ದೇಶವನ್ನ ಎಂಟರ್ ಆಗ್ತಾ ಇದೆ. ನಮ್ಮ ದೇಶ ನಮ್ಮ ರಾಜ್ಯವನ್ನ ಎಂಟರ್ ಆಗ್ತಾ ಇದೆ. ನೀವಿರ್ತಕ್ಕಂಥ ಊರು, ನಿಮ್ಮ ಏರಿಯಾ ಎಂಟರ್ ಆಗ್ತಾ ಇದೆ. ನಿಮ್ಮ ರೋಡಿಗೆ, ನಿಮ್ಮ ಮನೆಯನ್ನ ಎಂಟರ್ ಆಗ್ತಾ ಇದೆ. ಫೀಲ್ ಮಾಡಿ. ನಿಮ್ಮ ಮನೆಯನ್ನ ಎಂಟರ್ ಆಗಿ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಇದೆ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ. ಫೀಲ್ ಮಾಡಿ. ಈ ಒಂದು ಪವರ್ಫುಲ್ ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ಒಳಗಡೆ ಸಂಪೂರ್ಣವಾಗಿ ಎನರ್ಜೈಸ್ ಆಗ್ತಾ ಇದ್ದೀರಾ. ಶಕ್ತಿಯನ್ನ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ದೇಹದ ಕಣಕಣಗಳಲ್ಲೂ ಚೇತನವನ್ನ ತುಂಬಿಕೊಳ್ತಾ ಇದ್ದೀರಾ. ಪಾಸಿಟಿವಿಟಿನ ತುಂಬಿಕೊಳ್ತಾ ಇದ್ದೀರಾ. ಪವರ್ನ ತುಂಬಿಕೊಳ್ತಾ ಇದ್ದೀರಾ. ಎನರ್ಜೈಸ್ ಮಾಡ್ಕೊಳ್ತಾ ಇದ್ದೀರಾ. ಫೀಲ್ ಮಾಡಿ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಶಕ್ತಿಯುತ ಮಾಡ್ತಾ ಇದೆ, ಪಾಸಿಟಿವ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಹೀಗೆ ಈ ಎನರ್ಜಿ ಬಾಲ್ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ನಿಮ್ಮ ಮನೆ ಪ್ರತಿಯೊಬ್ಬೊಬ್ಬರಿಗೂ ಎನರ್ಜಿನ ಕೊಡ್ತಾ ಇದೆ. ಪಾಸಿಟಿವ್ನ ತುಂಬ್ತಾ ಇದೆ, ಶಕ್ತಿಯನ್ನ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ ದೇಹದ ಮನೆಯ ಮೂಲೆ ಮೂಲೆಯನ್ನು ಆವರಿಸ್ಕೊಳ್ತಾ ಮನೆಯನ್ನ ತುಂಬಾ ಪಾಸಿಟಿವ್ ಇಂದ ಶಕ್ತಿಯುತ ಮಾಡ್ತಾ ಇದೆ. ಫೀಲ್ ಮಾಡಿ. ಇಮ್ಯಾಜಿನ್ ಮಾಡಿ ನೀವು ನಿಮ್ಮ ಮನೆಯವರು ಮನೆ ಪೂರ್ತಿ ಪಾಸಿಟಿವ್ ಇಂದ ಕಂಗೊಳಿತಾ ಇದೆ, ಎನರ್ಜೈಸ್ ಆಗಿದೆ. ಹಾಗೆ ಈ ಒಂದು ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ. ವಿತ್ ದ ಸೇಮ್ ಫೀಲಿಂಗ್ ನಿಮ್ಮ ಎಲ್ಲ ವಿಶಸ್ನ ನೆನಪಿಸ್ಕೊಳ್ತಾ, ಇಮ್ಯಾಜಿನ್ ಮಾಡ್ತಾ, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ ಕಣ್ಣಿನ ಪರದೆಯ ಮೇಲೆ.
ಡೀಪ್ ಇನ್ಹೇಲ್ ಮಾಡ್ತಾ ರೈಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್, ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ ಕನೆಕ್ಟ್ ಆಗಿ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲ ವಿಶಸ್ಸು ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಹಸ್ತಗಳ ಮುಖಾಂತರ ಎನರ್ಜಿನ ಪಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ, ಶಕ್ತಿಯನ್ನ ಪಡ್ಕೊಳ್ಳಿ. ಹಸ್ತದಲ್ಲಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಫೀಲ್ ಮಾಡಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಎರಡು ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರೆಲ್ಲರಿಗೂ ಬ್ಲೆಸ್ ಮಾಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಹಸ್ತವನ್ನು ನಿಮ್ಮ ಕಡೆಗೆ ಮಾಡ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಎಸ್ ಸ್ನೇಹಿತರೆ, ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? How are you feeling right now? How's the experience? Super sir, excellent Guruji. Amazing feeling, Guruji. Thank you so much. God bless you. ಸೂಪರ್ ಗುರುಜಿ ತುಂಬಾನೇ ಚೆನ್ನಾಗಿತ್ತು ಗುರುಜಿ. Thank you so much. Let's learn ಕ್ವಿಕ್ ಆಗಿ ಒಂದು ಬುದ್ಧ ಪೂರ್ಣಿಮಾದ ಪ್ರಯುಕ್ತ ಒಂದು ಪವರ್ಫುಲ್ ಟೀಚಿಂಗ್ನ ಹೇಳ್ಕೊಡ್ತೀನಿ. ಬುದ್ಧನಿಂದ ಕಲಿಯಂತ ಒಂದು ಜೀವನದ ಪಾಠವನ್ನ ಕಲ್ತ್ಕೊಳ್ಳೋಣ. ಓಕೆ, ಕೇಳಿಸ್ಕೊಳ್ಳೆಲ್ಲರೂ. ಹೀಗೆ ಒಂದ್ಸರಿ ಒಬ್ಬ ಯುವಕ ಹೋಗ್ಬಿಟ್ಟು ಬುದ್ಧನ ಹತ್ರ, ಗುರುಗಳೇ, ನನ್ನ ಜೀವನದಲ್ಲಿ ಯಶಸ್ಸು ಪಡಿಬೇಕು, ಸಕ್ಸಸ್ ಪಡಿಬೇಕು, ನನ್ನ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು, ಏನು ಮಾಡಲಿ, ಅದಕ್ಕೆ ಏನಾದರೂ ಸೀಕ್ರೆಟ್ ಹೇಳ್ಕೊಡಿ, ದಾರಿ ಕೊಡಿ, ಅದಕ್ಕೆ ಏನಾದರೂ ಸೂತ್ರ ಇದ್ದರೆ ಹೇಳಿ ಅಂತ ಹೇಳಿ ಕೇಳಿದ್ರಂತೆ. ಆಗ ಬುದ್ಧ ಅವ್ರಿಗೆ ಒಂದು ಸೂತ್ರ ಕೊಟ್ರಂತೆ. ವೆರಿ ಇಂಪಾರ್ಟೆಂಟ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಕೇಳ್ಕೊಳ್ಳಿ. ಅವ್ರು ಹೇಳಿದ್ರಂತೆ, ಬುದ್ಧಂ ಶರಣಂ ಗಚ್ಛಾಮಿ ಅಂತ ಹೇಳಿ. ಅವ್ರು ಏನು ಹೇಳಿದ್ರು? ಬುದ್ಧಂ ಶರಣಂ ಗಚ್ಛಾಮಿ ಅಂತೇಳಿ. ಏನಾಗಂದ್ರೆ ಹಾಗರ್ಥ, ಬುದ್ಧಂ ಶರಣಂ ಗಚ್ಛಾಮಿ ಅಂದ್ರೆ ಯಾರು ಬುದ್ಧನ ಶರಣಾಗತಿ ಆಗ್ತಾರೆ ಅವರು ಗಚ್ಛಾಮಿ ಅಂದ್ರೆ ಅವರು ಸಕ್ಸಸ್ ಪಡಿತಾರೆ, ಅಚೀವ್ ಮಾಡ್ತಾರೆ, ಬೇಕಿದ್ದೆಲ್ಲ ಪಡ್ಕೊಳ್ತಾರೆ ಅಂತ ಅರ್ಥ. ಅಂದ್ರೆ
ಗುರುಗಳ ಆಸರೆಗೆ ಹೋಗು, ಗುರುಗಳ ಒಂದು ಶರಣಾಗತಿಯಾಗು. ಬುದ್ಧ ಅಂದ್ರೆ ಬುದ್ಧ ಅಂತಾನೆ ಅಲ್ಲ ಅರ್ಥ. ಬುದ್ಧ ಅಂದ್ರೆ ನಿಜವಾದ ಅರ್ಥ ಯಾರು ಜ್ಞಾನಿಗಳಾಗಿರ್ತಾರೆ. ಬುದ್ಧ ಬಂದ್ಬಿಟ್ಟು ಗೌತಮದ ಬುದ್ಧ ಅವರು, ಆಕ್ಚುಲಿ ಗೌತಮದ ಬುದ್ಧ ಅವರು. ಆತರ ಬುದ್ಧ ಅಂತ ಹೇಳಿದ್ರೆ ಜನರಲಿ ಅರ್ಥ ಯಾರು ಗುರುಗಳಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ, ಎಲ್ಲ ತಿಳಿದಿರೋಂಥವ್ರಾಗಿರ್ತಾರೆ, ಅವರು ಗುರುಗಳು ಅಂತ ಅರ್ಥ. ಬುದ್ಧ ಅಂದ್ರೆ ಅರ್ಥ. ಸೊ ಸಕ್ಸಸ್ನ ಸೀಕ್ರೆಟ್ ಏನು, ಸೂತ್ರ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ದು, ನೀನು ಗುರುಗಳ ಆಶ್ರಯಕ್ಕೆ ಹೋಗು, ಗುರುಗಳ ಶರಣಾಗತಿಗೆ ಹೋಗು. ಆವಾಗ ನೀನೇನಾಗ್ತೀಯ, ಲೈಫಲ್ಲಿ ಉದ್ಧಾರ ಆಗ್ತೀಯ, ನಿನಗೆ ಬೇಕಾಗಿದ್ದೆಲ್ಲ ಪಡ್ಕೊಳ್ತೀಯ. ಯಾರು ಗುರುವಿಗೆ ಗುಲಾಮರಾಗ್ತಾರೆ, ಸರೆಂಡರ್ ಆಗ್ತಾರೆ, ಅವ್ರಿಗೆ ಬೇಕಿದ್ದೆಲ್ಲ ಸಿಗುತ್ತೆ, ಕಲ್ತ್ಕೊಳ್ತಾರೆ, ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಂತ ಹೇಳಿ. ಸೊ ಯುವಕ ಹೇಳಿದ್ನಂತೆ, ಗುರುಗಳೇ ನಿಜ, ನಾನು ಗುರುಗಳ ಹತ್ರ ಇದ್ದಾಗ ಯಾವಾಗ್ಲೂ ಮೋಟಿವೇಟೆಡ್ ಆಗಿರ್ತೀನಿ, ಪಾಸಿಟಿವ್ ಆಗಿರ್ತೀನಿ, ಹೈ ಜೋಶಲ್ಲಿ ಇರ್ತೀನಿ. ಬಟ್ ಎಲ್ಲ ಟೈಮಲ್ಲೂ ಗುರುಗಳ ಜೊತೆ ಇರೋಕ್ಕಾಗಲ್ಲ ಅಲ್ವಾ, 24 ಗಂಟೆ ಗುರುಗಳ ಜೊತೆ ಇರೋಕ್ಕಾಗಲ್ಲ. ನಾನು ಗುರುಗಳ ಜೊತೆ ಇದ್ದಾಗ ಪಾಸಿಟಿವ್ ಆಗಿರ್ತೀನಿ, ಎನರ್ಜೈಸ್ಡ್ ಆಗಿರ್ತೀನಿ, ಎಲ್ಲ ಇರ್ತೀನಿ. ಬಟ್ ಅವ್ರ ಇಲ್ಲಿ ಜೊತೆ ಇಲ್ಲ ಅಂದಾಗ ಎಲ್ಲ ಒಂದ್ ಕಡೆ ನನಗೆ ಮತ್ತೆ ಡಲ್ ಅನ್ಸ್ಬಿಡುತ್ತೆ, ಏನ್ ಮಾಡ್ಲಿ ಅವಾಗ ಕೇಳಿದ್ನಂತೆ. ಆಗ ಬುದ್ಧ ಮತ್ತಿನ್ನೊಂದು ಸೂತ್ರ ಕೊಟ್ರಂತೆ. ಓಕೆ, ಹಾಗಿದ್ರೆ ಇದನ್ನು ನೀನು ಫಾಲೋ ಮಾಡು. ಸಂಘಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಏನಂಗಂದ್ರೆ ಅರ್ಥ, ಸಂಘ, ಸಂಘ ಅಂದಾಗ ಯಾರ ಜೊತೆ ಇರ್ತೀವಿ, ಒಳ್ಳೆ ಸಂಘ, ಒಳ್ಳೆ ವ್ಯಕ್ತಿಗಳ ಜೊತೆ ಬೆರಿ. ಈಗ ನಿನ್ ಗುರುಗಳ ಜೊತೆ ಯಾವಾಗ್ಲೂ ಇರೋಕ್ಕಾಗಲ್ಲ, ಒಪ್ಕೊಳ್ಳೋಣ. ಎಂಥವ್ರ ಜೊತೆ ಇರ್ತೀಯ, ಒಳ್ಳೆ ಸಂಘ ಮಾಡು. ಒಳ್ಳೆ ಬೆಳೀತಾ ಇರ್ತಕ್ಕಂಥವ್ರು, ಅಚೀವ್ ಮಾಡ್ತಾ ಇರ್ತಕ್ಕಂಥವ್ರು, ಪಾಸಿಟಿವ್ ವ್ಯಕ್ತಿಗಳು, ಒಳ್ಳೆದನ್ನ ಮಾತಾಡೋರು, ಒಳ್ಳೆದನ್ನು ಯೋಚನೆ ಮಾಡೋಂಥವ್ರು, ಅಂಥವ್ರ ಜೊತೆ ಇರು. ಒಳ್ಳೆ ಸಂಘ, ಒಳ್ಳೆ ಸಂಘದಲ್ಲಿರು. ನೀನು ಒಳ್ಳೆ ಸಂಘದಲ್ಲಿದ್ರೆ ನೀನು ಉದ್ಧಾರ ಆಗ್ತೀಯ. ಸಂಗಂ ಶರಣಂ ಗಚ್ಛಾಮಿ. ಗುರುಗಳ ಜೊತೆ ಇರು, ಆಗಿಲ್ವಾ ಒಳ್ಳೆ ಸಂಘದಲ್ಲಿರು, ಒಳ್ಳೆಯವ್ರ ಜೊತೆ ಮಾಡು. ಯಾವಾಗ ನೀನು ಒಳ್ಳೆಯವ್ರ ಸಹವಾಸ ಮಾಡ್ತೀಯ, ಅವರು ಒಳ್ಳೇದನ್ನ ಮಾತಾಡ್ತಾರೆ, ಒಳ್ಳೇದನ್ನ ಮಾಡ್ತಾರೆ, ನೀನು ಅವರಿಂದ ಒಳ್ಳೇದನ್ನ ಕಲಿತೀಯ, ನೀನು ಒಳ್ಳೇದನ್ನ ಮಾಡ್ತೀಯ, ಅವಾಗ ನಿನ್ನ ಲೈಫಲ್ಲಿ ಉದ್ಧಾರ ಆಗ್ತೀಯ. ಸೊ ಬುದ್ಧಂ ಶರಣಂ ಗಚ್ಛಾಮಿ, ಇಲ್ವಾ ಅಟ್ಲೀಸ್ಟ್ ಸಂಗಂ ಶರಣಂ ಗಚ್ಛಾಮಿ. ಸೊ ಯುವಕ ಹೇಳ್ತಾನೆ, ಗುರುಗಳೇ ಎಲ್ಲಾ ಟೈಮಲ್ಲೂ ನಾನು ಒಳ್ಳೆಯವ್ರ ಜೊತೆ ಇರೋಕ್ಕಾಗಲ್ಲ ಅಲ್ವಾ. ನಿಜ ನೀವು ಹೇಳಿದ್ದು, ಬಟ್ ನಾನು ಎಲ್ಲ ಟೈಮಲ್ಲೂ ಜೊತೆಗೆ ಅವ್ರ ಜೊತೆ ಒಳ್ಳೆಯವ್ರ ಜೊತೆ ಇರೋಕ್ಕಾಗಲ್ಲ. ಅಂಥವ್ರ ಜೊತೆ ಇದ್ದಾಗ ಕರೆಕ್ಟ್ ನಾನು ಪಾಸಿಟಿವ್ ಇರ್ತೀನಿ, ಚೆನ್ನಾಗಿರ್ತೀನಿ, ವಾವ್ ಅನ್ಸುತ್ತೆ. ಬಟ್ ಅವಾಗ ಎಲ್ಲ ಟೈಮಲ್ಲೂ ಅವ್ರ ಜೊತೆ ಇರೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ನಾನು ಡಲ್ ಆಗ್ಬಿಡ್ತೀನಿ, ಏನು ಮಾಡಲಿ ಅವಾಗೇನಾದರೂ ಹೇಳಿ ಅಂತ ಹೇಳಿ. ಆವಾಗ ಬುದ್ಧ ಮತ್ತೆ ಇನ್ನೊಂದು ಸೂತ್ರ ಕೊಟ್ರಂತೆ. ಫೈನ್, ಇದನ್ನ ನೀನು ಫಾಲೋ ಮಾಡೋವಾಗ ದಮ್ಮಂ ಶರಣಂ ಗಚ್ಛಾಮಿ. ಏನು, ದಮ್ಮಂ ಶರಣಂ ಗಚ್ಛಾಮಿ. ಏನಂಗಂದ್ರೆ ಅರ್ಥ, ಧರ್ಮಂ ಅಲ್ಲ ಅದು, ಆಕ್ಚುಲಿ ದಮ್ಮಂ. ದಮ್ಮಂ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಪವಿತ್ರ ಗ್ರಂಥ, ಬುದ್ಧಿಸಂನ ಒಂದು ಪವಿತ್ರ ಗ್ರಂಥ. ಸೊ ದಮ್ಮಂ ಶರಣಂ ಗಚ್ಛಾಮಿ. ನೀನ್ ಬುದ್ಧನ ಜೊತೆ ಇರು, ಗುರುಗಳ ಜೊತೆ, ಇಲ್ವಾ ಒಳ್ಳೆ ಸಂಘ ಮಾಡು. ಅದು ಇಲ್ಲ ಅಂದ್ರೆ ಗುರುಗಳ ಟೀಚಿಂಗ್ಸ್ ಜೊತೆ ಇರು. ದಮ್ಮಂ ಅಂದ್ರೆ ಪವಿತ್ರ ಗ್ರಂಥ. ಅದೇ ತರ ನಮಗೆ ಭಗವದ್ಗೀತೆ ಇದೆ, ಖುರಾನ್ ಇದೆ, ಅಥವಾ ಬೈಬಲ್ ಇದೆ. ಗುರುಗಳಿಲ್ಲ ಅಂದ್ರೂ ಗುರುಗಳ ಏನು ಟೀಚಿಂಗ್ಸ್ ಇದೆ, ಆ ಟೀಚಿಂಗ್ಸ್ನ ಜೊತೆ ಇರು. ನೀನೇನು ಕಲ್ತಿದ್ಯಾ ಆ ಒಂದು ವಿದ್ಯೆಯ ಜೊತೆ ಇರು. ವಿದ್ಯೆಯ ಜೊತೆ ಅಂದ್ರೆ ನೀನು ಕಲ್ತಿರ್ತಕ್ಕಂಥ ಒಂದು ವಿದ್ಯೆ, ಪಾಠಗಳು, ಪುಸ್ತಕದ ಜೊತೆ ಇದ್ದಾಗ ಆಟೋಮೆಟಿಕಲಿ ನೀನು ಪಾಸಿಟಿವ್ ಆಗಿರ್ತೀಯ, ಎನರ್ಜೆಟಿಕ್ ಆಗಿರ್ತೀಯ, ಅಂಡ್ ಅಚೀವ್ ಮಾಡ್ತೀಯ. ಮೂರಲ್ಲೊಂದು ಮಾಡು. ಗುರುಗಳ ಜೊತೆ ಇರು, ಬುದ್ಧಂ ಶರಣಂ ಗಚ್ಛಾಮಿ, ಇಲ್ವಾ ಸಂಗಂ ಶರಣಂ ಗಚ್ಛಾಮಿ, ಅದೂ ಆಗಿಲ್ವಾ ದಮ್ಮಂ ಶರಣಂ ಗಚ್ಛಾಮಿ. ಟೀಚಿಂಗ್ಸ್ ಆಫ್ ದ ಟೀಚರ್, ಇದು ನೀನು ಫಾಲೋ ಮಾಡ್ತಾ ಇರು, ಇದರಲ್ಲಿರು, ಟೀಚಿಂಗ್ಸ್ನ ಅಳವಡಿಸ್ಕೊಳ್ತಾ ಹೋಗು, ನೀನು ಲೈಫಲ್ಲಿ ಉದ್ಧಾರ ಆಗ್ತೀಯ ಅಂತ ಹೇಳಿದ್ರು. ಸೊ ಸ್ನೇಹಿತರೆ, ಯಾರು ಈ 3 ಸೂತ್ರಗಳನ್ನ ಲೈಫಲ್ಲಿ ಅಳವಡಿಸ್ಕೊಳ್ತಾರೆ ನೋಡಿ, ಇವೆಲ್ಲ ನೀವು ಒಳ್ಳೆ ಗುರುಗಳ ಒಂದು ಸಂಘದಲ್ಲಿದ್ದೀರಾ, ಅಥವಾ ಒಳ್ಳೆ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ದಾರಾ ಅಂತ ಹೇಳಿದ್ರೆ ಅದು ಕೂಡ ಒಳ್ಳೇದು. ಅದು ಇಲ್ಲ ಅಂದರೆ ಕಲ್ತಿರೋಂಥ ಪಾಠ ವಿದ್ಯೆಗಳನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳಿ. 3ರಲ್ಲೊಂದು ಮಾಡಿ ಅಥವಾ 3 ಮಾಡ್ತಾ ಹೋಗಿ ಲೈಫಲ್ಲಿ ಅಚೀವ್ ಮಾಡ್ತೀರಾ, ಬುದ್ಧನ ಬ್ಲೆಸ್ಸಿಂಗ್ಸ್ ಪಡಿತೀರಾ. ರೈಟ್? ಸೊ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಬುದ್ಧ ಪೂರ್ಣಿಮಾದ ಶುಭಾಶಯಗಳು. ಹ್ಯಾಪಿ ಬುದ್ಧ ಪೂರ್ಣಿಮಾ. ಥ್ಯಾಂಕ್ ಯು ಸೋ ಮಚ್.
ಹ್ಯಾಪಿ ಬುದ್ಧಿ ಪೂರ್ಣಿಮೆ. Thank you so much, sir. ಬುದ್ಧ ಪೂರ್ಣಿಮಾ ಗುರುಜಿ ಎಲ್ಲರಿಗೂ Happy happy Buddha Purnima. Thank you, sir. Thank you, Guruji. Purnima, sir. ಎಲ್ಲರಿಗೂ ಬುದ್ಧನಂತೆ ಎಲ್ಲರಿಗೂ ದಿವಸ ಆಚರಿಸ್ಕೊಳ್ಳಿ. ಮಾಡಬೇಕಾಗಿರೋಂಥ ಕೆಲಸ ಏನು ನೆಕ್ಸ್ಟು ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟರ್ ಬಾಟಲ್. ಹುಣ್ಣಿಮೆ ಅಲ್ವಾ ಇವತ್ತು, ಹುಣ್ಣಿಮೆ ರಾತ್ರಿ ಇವತ್ತು, ಅಂದು ಇವತ್ತು ಪವರ್ಫುಲ್ ನೈಟ್, ಇವತ್ತು ಹುಣ್ಣಿಮೆ ಬುದ್ಧ ಪೂರ್ಣಿಮಾ ಇದೆ. ಈಗ ಸೆಷನ್ ನಂತರ ನೀವು ಮತ್ತೇನು ಮಾಡ್ತೀರಾ ಅಂದರೆ, ನೀರು ಬಾಟಲಲ್ಲಿ ನೀರು ತುಂಬಿಸಿ. ಪ್ಲಾಸ್ಟಿಕ್ ಬಾಟ್ಲ್ ಬೇಡ ಪ್ಲೀಸ್. ಎನಿ ಬಾಟಲ್ ಯಾವುದಾದ್ರೂ ನಡೆಯುತ್ತೆ, ಪ್ಲಾಸ್ಟಿಕ್ ಬೇಡ. ಇಲ್ವಾ ಗ್ಲಾಸ್ ಆದರೂ ಸರಿ, ಚೊಂಬಾದರೂ ಸರಿ, ಯಾವುದಾದ್ರೂ ತೊಗೊಳ್ಳಿ. ಮತ್ತೊಮ್ಮೆ ನೀರು ತುಂಬಿಸ್ಬಿಟ್ಟು ನಿಮ್ಮ ವಿಶಸ್ ಎಲ್ಲ ಹೇಳ್ಕೊಳ್ಳಿ. ಕೈಯಲ್ಲಿಟ್ಕೊಂಡು ನಿಮ್ಮ ವಿಶಸ್ ಎಲ್ಲ ಹೇಳ್ಕೊಳ್ಳಿ. ಎನರ್ಜೈಸ್ ಮಾಡಿ, ವಾಟರ್ನ ಚಾರ್ಜ್ ಮಾಡಿ. ಈ ನೀರು ಬಾಟಲ್ನ ರಾತ್ರಿ ಪೂರ್ತಿ ಆಚೆ ಇಟ್ಬಿಡಿ. ಎಲ್ಲಾದರೂ ಹೊರಗಡೆ, ಬಾಲ್ಕನಿಲೋ, ಟೆರೆಸಲ್ಲೋ, ಮನೆಯಿಂದ ಆಚೆಗಡೆ ಎಲ್ಲಾದರೂ ಬಾಕ್ಲ ಆಚೆಗಡೆ ಇಟ್ಬಿಡಿ. ಚಂದ್ರನ ಬೆಳಕು ಬೀಳಲೇಬೇಕಂತ ಏನಿಲ್ಲ, ಜಸ್ಟ್ ಆಚೆ ಇಟ್ಟರು ಕೂಡ ಸಾಕು. ಹೋಲ್ ನೈಟ್ ಫುಲ್ ಮೂನ್ ವಾಟರ್ ಚಾರ್ಜ್ ಆಗುತ್ತದು. ಬೆಳಗ್ಗೆ ಎದ್ದಿದ ತಕ್ಷಣನೇ ಈ ಬಾಟಲ್ ನೀರನ್ನು ತಗೊಂಡು ಕುಡಿತೀರ ನೀವು. ಸರಿನಾ? ಎಲ್ಲರೂ ಮಾಡಿ. ರೈಟ್? ಎಷ್ಟು ಜನ ಮಾಡ್ತೀರಾ ಇವತ್ತು? ಹೌ ಮೆನಿ ಆಫ್ ಯು ವಿಲ್ ಡು? ಸರ್ ನಾನು ಖಂಡಿತ ಮಾಡ್ತಿಲ್ಲ. ವೆರಿ ಗುಡ್. ಹಾಗೆ ಸ್ನೇಹಿತರೆ, ಬುದ್ಧ ಪೂರ್ಣಿಮಾದ ಪ್ರಯುಕ್ತ ನಿಮ್ಗೆಲ್ಲರಿಗೂ ಒಂದು ಬೋನಸ್. ಎಷ್ಟು ಜನಕ್ಕೆ ಸುಪ್ತ ಮನಸ್ಸಿನ ಶಕ್ತಿಯ ಅರಿವು ತಿಳ್ಕೋಬೇಕು? ಸುಪ್ತ ಮನಸ್ಸಿನ ಒಂದು ಪವರ್ ಆಫ್ ಮೈಂಡ್, ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ನ ಕಲಿಯಕ್ಕೆ ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಮನಸ್ಸಿನ ಸೂತ್ರಗಳೇನು, ಮನಸ್ಸಿನ ಒಂದು ಪ್ರಿನ್ಸಿಪಲ್ಸ್ ಏನು, ಸುಪ್ತ ಮನಸ್ಸೇನು, ಜಾಗೃತ ಮನಸ್ಸೇನು, ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಿಮ್ಮ ವಿಶಸ್ ಮ್ಯಾನಿಫೆಸ್ಟ್ ಆಗುತ್ತೆ, ಪ್ರೋಗ್ರಾಮಿಂಗ್ ಹೆಂಗಾಗತ್ತೆ, ಆ ಆಗಿರೋ ಪ್ರೋಗ್ರಾಮಿಂಗ್ನ ಹೆಂಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕಂತ ಎಷ್ಟು ಜನಕ್ಕೆ ಕಲಿಯಕ್ಕೆ ಆಸಕ್ತಿ ಇದೆ? ಸೊ ಹಾಗಿದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಸ್ ಅ ಬುದ್ಧ ಪೂರ್ಣಿಮಾದ ಪ್ರಯುಕ್ತ ಒಂದು ವಂಡರ್ಫುಲ್ ಆಪರ್ಚುನಿಟಿ ಕೊಡ್ತೀನಿ. ಯು ಕ್ಯಾನ್ ಆಲ್ ಅಟೆಂಡ್ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ನ ಒಂದು ಸೆಷನ್ ನಿಮಗೆ ನಾಳೆ ಯೂಟ್ಯೂಬಲ್ಲಿ ಲೈವಲ್ಲಿ ಕೊಡ್ತೀನಿ ನಾನು. 7:30 ಶಾರ್ಪ್. ಪ್ರತಿಯೊಬ್ಬರು ಲಿಂಕ್ನ ಕಾಪಿ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಲಿಂಕ್ ಇದು. ಯೂಟ್ಯೂಬಲ್ಲಿ ನಿಮಗೆ ನಾಳೆ 7:30 ಶಾರ್ಪ್, ನಾಳೆ ಅಂದರೆ ಶನಿವಾರ 2ನೇ ತಾರೀಕು 7:30 ರಾತ್ರಿ 2 ಗಂಟೆಗಳ ಕಾಲ ಫುಲ್ ಫ್ರೀ ಇಟ್ಕೊಳ್ಳಿ. ಏನು ಕ್ಲಾಸಲ್ಲಿ ಹೇಳ್ತೀನಿ ಅದನ್ನೆಲ್ಲ ಬರ್ಕೊಳ್ಳಿ, ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಕೆಲವು ಪ್ರೋಸೆಸ್ನ ನಾನು ಮಾಡಿಸ್ತೀನಿ. ಆ ಪ್ರೋಸೆಸ್ಸಿಂದ ನಿಮಗೆ ವಂಡರ್ಫುಲ್ ಆಗಿ ಹೀಲಿಂಗ್ ಮಾಡ್ಕೊಳ್ತೀರಾ, ಪ್ರೋಗ್ರಾಮಿಂಗ್ನ ಚೇಂಜ್ ಮಾಡ್ಕೊಳ್ತೀರಾ, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ನ ಪಡಿತೀರಾ. ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್ ಏನಪ್ಪ ಅಂದರೆ, ಈ ಒಂದು ಸೆಷನ್ನ ಅಥವಾ ಈ ವಿಡಿಯೋನ ಒಂದು 5-10 ಜನಕ್ಕೆ ಶೇರ್ ಮಾಡಿ. ದಟ್ಸ್ ದ ಎನರ್ಜಿ ಎಕ್ಸ್ಚೇಂಜ್. ಮತ್ತು ಶೇರಿಂಗ್ಸ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು, ಏನು ಚೇಂಜಸ್ ಆಯಿತು, ಏನು ಕಲ್ತ್ರಿ, ಶೇರಿಂಗ್ಸ್ ಮಾಡಿ. ಕಮೆಂಟ್ ಬಾಕ್ಸಲ್ಲೂ ಹಾಕ್ಬೋದು ಅಥವಾ ಯಾವುದಾದ್ರೂ ಗ್ರೂಪಲ್ಲೂ ಹಾಕ್ಬೋದು ನೀವು. ಸರಿನಾ? ನಾಳೆ ಅಂದರೆ ಶನಿವಾರ 2ನೇ ತಾರೀಕು ಮೇ ಮಂತಲ್ಲಿ 7:30 ಸಂಜೆ ಯೂಟ್ಯೂಬಲ್ಲಿ ಬರುತ್ತೆ. ಕಾಪಿ ಮಾಡ್ಕೊಳ್ಳಿ, ಲಿಂಕ್ ಹಾಕಿದ್ದೀನಿ. ಆ್ಯಂಡ್ ಟೆಲ್ ಮಿ, ನಾಳೆ ಎಷ್ಟು ಜನ ರೆಡಿ ಇದ್ದೀರಾ ಅಟೆಂಡ್ ಮಾಡಲಿಕ್ಕೆ, ಕಲೀಲಿಕ್ಕೆ, ನಿಮ್ಮ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ನ ಚೇಂಜ್ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಅಟೆಂಡ್ ಮಾಡಲಿ, ಅವರು ಕಲ್ತ್ಕೊಳ್ಳಿ, ಬೇಕಂದ್ರೆ ಒಳ್ಳೇದಾಗಲಿ. ಹಾಗೆ ಮತ್ತೊಂದು ಅನೌನ್ಸ್ಮೆಂಟ್. ನೆಕ್ಸ್ಟ್ ವೀಕಲ್ಲಿ ನಾನು ಮಂಡೇ ಅಂತ ಹೇಳಿದ್ರೆ 5ನೇ ತಾರೀಕು ಬರುತ್ತಾ, 5th 4th ಬರುತ್ತೆ. ಹಾಂ,
4ನೇ ತಾರೀಕಿಂದ 8ನೇ ತಾರೀಕು ತನಕ ಅಂದರೆ ಮಂಡೇ ಟು ಫ್ರೈಡೇ 5 ಡೇಸ್ ಮಾರ್ನಿಂಗಲ್ಲಿ ಅಬೆಂಡೆನ್ಸ್ ಮೆಡಿಟೇಷನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಯೂನಿವರ್ಸಿಂದ ಬೆಳಗ್ಗೆನೆ ಬ್ರಹ್ಮ ಮುಹೂರ್ತದಲ್ಲಿ ಅಬೆಂಡೆನ್ಸ್ನ ಪಡಿಬೇಕು, ಅಬೆಂಡೆನ್ಸ್ ಧ್ಯಾನ ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, 5 ಡೇಸ್ ಫ್ರೀ ಅಬೆಂಡೆನ್ಸ್ ಮೆಡಿಟೇಷನ್ ಕ್ಲಾಸ್. ಇಟ್ಸ್ ಫ್ರೀ ಕ್ಲಾಸ್ ಥರ ಮಾಡ್ತೀನಿ. ಯಾರಿಗೆಲ್ಲ ಕಲಿಯೋಕ್ಕೆ ಆಸಕ್ತಿ ಇದೆ, ಧ್ಯಾನ ಅಂದ್ರೇನು, ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಶಕ್ತಿಯನ್ನು ಪಡಿಬೇಕು, ಬ್ರೀದಿಂಗ್ ಎಕ್ಸಸೈಸ್ ಹೇಗೆ ಮಾಡೋಂಥದ್ದು, ವಿಜುವಲೈಸೇಷನ್, ಚಾಂಟಿಂಗ್ ಇದನ್ನೆಲ್ಲ ಹೇಳ್ಕೊಡ್ತೀನಿ. 5 ಡೇಸ್ ಮಾರ್ನಿಂಗಲ್ಲಿ ಲೈವಲ್ಲಿ ಅಟೆಂಡ್ ಮಾಡಿ. ಯೂಟ್ಯೂಬಲ್ಲಿ ಬರುತ್ತೆ, ಲಿಂಕು ಸಿಗುತ್ತೆ ನಿಮಗೆ. ಸೊ ಬಿ ರೆಡಿ, ಮಂಡೆಯಿಂದ 5 ಡೇಸ್ ಕಲೀಲಿಕ್ಕೆ. ಎಷ್ಟು ಜನ ಮಾರ್ನಿಂಗಲ್ಲಿ ಎದ್ದು ಅಟೆಂಡ್ ಮಾಡ್ತೀರಾ? ಹೌ ಮೆನಿ ಆಫ್ ಯು ಆರ್ ರೆಡಿ? ಗುರುಜಿ ಖಂಡಿತ ಖಂಡಿತ ಮಾಡ್ತೀವಿ. ಟೈಮಿಂಗ್ಸ್ 5:32, 5:30ಗೆ ಸ್ಟಾರ್ಟ್ ಆಗಿಬಿಡುತ್ತೆ. 5:25ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮ್ಯೂಸಿಕ್ ಪ್ಲೇ ಆಗುತ್ತೆ. 5:30ಗೆ ರೆಡಿ ಇರಬೇಕು ನೀವು. 5:32ರಿಂದ ಒಂದು 40 ಮಿನಿಟ್ಸ್ 6:10, 6:15ವರೆಗೂ ಮಾಡೋಣ. ಸೂಪರಾಗಿ ನಾವು ಅಬೆಂಡೆನ್ಸ್ ಧ್ಯಾನವನ್ನು ಕಲಿಯೋಣ. ಧ್ಯಾನ ಅಂದ್ರೆ ಏನು, ಬ್ರೀದಿಂಗ್ ಎಕ್ಸಸೈಸ್, ಚಾಂಟಿಂಗ್ ಇದೆಲ್ಲ ಕಲಿಯೋಣ. ಸೊ ಲಿಂಕ್ನ ಕಾಪಿ ಮಾಡಿಟ್ಕೊಳ್ಳಿ, ಸೇವ್ ಮಾಡಿಟ್ಕೊಳ್ಳಿ. ಹಾಗೆ ನೀವು ಫಾಲೋ ಮಾಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲ ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ? ಕಂಟಿನ್ಯೂಸ್ ಆಗಿ ಫ್ರಮ್ ಪಾಸ್ಟ್ 1 ಮಂತಿಂದ ಒಂದಲ್ಲ ಒಂದು ನಿಮಗೆ ರೆಮಿಡೀಸ್ ಅಷ್ಟೇ ಅಲ್ಲ ರೀ, ಕೇಳಿಸ್ಕೊಳ್ಳಿ ಎಲ್ಲರಿಗೂ, ನಿಮ್ಗೆಲ್ಲ ಒಂದು ಹೇಳ್ಕೊಡ್ತೀನಿ. ಈಗ ಆಹಾರ, ನೀವು ಅಡುಗೆ ಮಾಡ್ತೀರಲ್ವಾ, ಆಹಾರ ಫುಡ್ ರೆಡಿ ಮಾಡ್ತೀರಾ, ಅದರ ಸಂಪೂರ್ಣ ಒಂದು ಪ್ರೋಟೀನ್ಸ್, ವಿಟಮಿನ್ಸ್ ಅದೆಲ್ಲ ಸ್ವಾದಿಷ್ಟ ಎಲ್ಲ ಯಾವಾಗ ಸಿಗುತ್ತೆ? ಬಿಸಿ ಇದ್ದಾಗ ತಿನ್ನಬೇಕು ಅಲ್ವಾ, ಫ್ರೆಶ್ ಇದ್ದಾಗ ತಿನ್ನಬೇಕು. ಆರೋದ್ಮೇಲೆ ಅಥವಾ ಹಸಿದಾದ್ಮೇಲೆ ಚೆನ್ನಾಗಿರಲ್ಲ ಅಲ್ವಾ. ಅದೇ ಥರ ಯಾವುದೇ ಒಂದು ವಿಡಿಯೋ ಅಥವಾ ಟೆಕ್ನಿಕ್ಸ್, ರೆಮಿಡೀಸ್ ಎಲ್ಲ ನಾನು ಶೇರ್ ಮಾಡಿದಾಗ, ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ, ಬಿಗಿನಿಂಗಲ್ಲೇ ಯಾರು ಅದಕ್ಕೆ ಕಮೆಂಟ್ ಹಾಕ್ತಾರೆ, ಲೈಕ್ ಮಾಡ್ತಾರೆ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಏನು ಟೈಪ್ ಮಾಡಿ ಅಂತ ಹೇಳಿರ್ತೀನಿ, ಫಸ್ಟ್ 50 ಮೆಂಬರ್ಸ್ 100 ಮೆಂಬರ್ಸಲ್ಲಿ ಯಾರು ಟೈಪ್ ಮಾಡ್ತಾರೆ, ದೇ ಗೆಟ್ ದ ಬ್ಲೆಸ್ಸಿಂಗ್ಸ್, ಎನರ್ಜಿ ಅವ್ರಿಗೆ ಜಾಸ್ತಿ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ. ಮೇಕ್ ಶೋರ್ ದಟ್ ಏನೇ ಒಂದು ಕಲ್ತಾಗ ಅದರ ಫಲ ನಿಮಗೆ ಸಿಗಬೇಕಂದ್ರೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು. ಆ ಎನರ್ಜಿ ಎಕ್ಸ್ಚೇಂಜು ಕ್ಯಾನ್ ಬಿ ಕಮೆಂಟ್ ಬಾಕ್ಸಲ್ಲಿ ಏನು ಟೈಪ್ ಮಾಡಿ ಅಂತ ಹೇಳಿರ್ತೀನಿ, ಅದನ್ನು ನೀವು ಟೈಪ್ ಮಾಡಿದಾಗ ಯು ಗೆಟ್ ದ ಎನರ್ಜಿ, ಯು ಗೆಟ್ ದ ಬ್ಲೆಸ್ಸಿಂಗ್ಸ್. ಸರಿನಾ? ಸೊ ಮೇಕ್ ಶೋರ್ ದಟ್ ಟಾಪ್ 50, ಟಾಪ್ 100 ಮೆಂಬರ್ಸಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕತ್ರ ಮಾಡಿ. ಹಾಗೆ ಇವತ್ತು ಬುದ್ಧ ಪೂರ್ಣಿಮಾ ಇದೆ. ಹುಣ್ಣಿಮೆ ಇವತ್ತು ಸಂಜೆಯಿಂದ ಶುರುವಾಗಿ ನಾಳೆ ಸಂಜೆ ತನಕ ಇದೆ. ನಿಮ್ಗೆಲ್ಲರಿಗೂ ಬುದ್ಧ ಪೂರ್ಣಿಮಾದ ಒಂದು ಶಕ್ತಿ ಸಿಗಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮೊನ್ನೆ ಹಾಕಿದಂಥ ಒಂದು ವಿಡಿಯೋ ಲಿಂಕ್ನ ಕೊಡ್ತೀನಿ. ಮೊನ್ನೆ ನಾನು ಒಂದು ಮನಿ ಮ್ಯಾಗ್ನೆಟ್ ಯಂತ್ರವನ್ನು ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಈ ಹುಣ್ಣಿಮೆಯ ದಿನ ಯಂತ್ರವನ್ನು ತಯಾರು ಮಾಡ್ಕೊಳ್ಳಿ. ಐ ಡೋಂಟ್ ನೋ ನೀವು ಎಷ್ಟು ಜನ ನೋಡಿದ್ರಿ, ಫಾಲೋ ಮಾಡಿದ್ರಿ, ಅಥವಾ ಲೈಕ್ ಕಮೆಂಟ್ ಹಾಕಿದ್ರಿ, ಅಥವಾ ಯಂತ್ರನ ತಯಾರು ಮಾಡಿದ್ರಿ ಗೊತ್ತಿಲ್ಲ. ಮಾಡಿರೋರು ವೆರಿ ಗುಡ್. ಇವತ್ತು ಮತ್ತೊಮ್ಮೆ ಎನರ್ಜೈಸ್ ಮಾಡಿ. ಮಾಡಿಲ್ಲ ಅನ್ನೋಂಥವ್ರು ತಗೊಳ್ಳಿ, ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ, ಕಾಪಿ ಮಾಡಿ ಇಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಈ ಥರ ಒಂದು ಅದ್ಭುತವಾದ ರೆಮಿಡಿಗಳು, ಸ್ವಿಚ್ ವರ್ಡ್ಗಳು, ಹೀಲಿಂಗ್ ಕೋಡ್ಸ್ಗಳು ಅಥವಾ ಯಂತ್ರಗಳನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಇನ್ನು ಕಾಪಿ ಮಾಡಿಟ್ಕೊಳ್ಳಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಬಂದಾಗ ಅಥವಾ ಇನ್ನು ಆಲ್ರೆಡಿ ತುಂಬ ಇದರಲ್ಲಿ ರೆಮಿಡೀಸು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಟೈಮ್ ಇದ್ದಾಗ, ಫ್ರೀ ಇದ್ದಾಗ, ಇಲ್ಲಾಂದ್ರೂ ಫ್ರೀ ಮಾಡ್ಕೊಂಡಾದ್ರೂ ಸರಿ, ಟೈಮ್ ಮಾಡ್ಕೊಂಡಾದ್ರೂ ಸರಿ, ಕೂತ್ಕೊಂಡು ನೋಡಿ, ಕಲ್ತ್ಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ, ರಿಸಲ್ಟ್ನ ಪಡೀರಿ. ಆ್ಯಂಡ್ ಅದು ನಿಮಗೆ ರಿಸಲ್ಟ್ ಬರಬೇಕು ಅಂದರೆ 1 ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಒಳ್ಳೇದಾಗತ್ತೆ, ನಿಮಗೂ ಬ್ಲೆಸ್ಸಿಂಗ್ ಸಿಗುತ್ತೆ. ದಟ್ ವಿಲ್ ಬಿ ದ ಎನರ್ಜಿ ಎಕ್ಸ್ಚೇಂಜ್. ಕ್ಲಿಯರ್? ಕಾಪಿ ಮಾಡ್ಕೊಳ್ಳಿ, ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಮನಿ ಮ್ಯಾಗ್ನೆಟ್ನ ಒಂದು ಯಂತ್ರ ಹೇಳ್ಕೊಟ್ಟಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲೂ ಹಾಕಿದ್ದೆ. ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಬಂದಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಬಂದಿರುತ್ತೆ.
ಸರಿನಾ? ಕಾಪಿ ಮಾಡ್ಕೊಂಡ್ರಾ? ಎಷ್ಟು ಜನ ಕಾಪಿ ಮಾಡ್ಕೊಂಡ್ರಿ ಅಥವಾ ಸೇವ್ ಮಾಡ್ಕೊಂಡ್ರಿ? ಶೇರ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಡನ್? Yes, sir. Thank you, sir. Yes, sir. Okay, sir. Thank you, sir. Thank you so much, ಗುರೂಜಿ. ಬೆಳಗ್ಗೆನೆ ಯಂತ್ರನ ರೆಡಿ ಮಾಡಿ. ಇವತ್ತು ರಾತ್ರಿನೂ ಮಾಡ್ಬೋದು, ನೀವು ಹುಣ್ಣಿಮೆ ರಾತ್ರಿಯಲ್ಲೂ ಮಾಡ್ಬೋದು, ನಾಳೆ ಬೆಳಗ್ಗಿನ ಜಾವನು ಎದ್ದು ನೀವು ಯಂತ್ರವನ್ನ ತಯಾರು ಮಾಡ್ಬೋದು. ನಾಳೆ ಸಂಜೆವರೆಗೂ ಟೈಮ್ ಇದೆ ನಿಮಗೆ. ಯಂತ್ರವನ್ನ ಹೇಗೆ ಮಾಡಬೇಕು ಏನು ಅಂತ ಅದರೆಲ್ಲ ಕ್ಯಾಪ್ಷನಲ್ಲಿ ಕೊಟ್ಟು, ನಾನು ಆ ವಿಡಿಯೋ ಕ್ಯಾಪ್ಷನಲ್ಲಿ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಫಾಲೋ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಫಾಲೋ ಮಾಡಿ ಯಂತ್ರ ತಯಾರು ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡಿ, ಎನರ್ಜೈಸ್ ಮಾಡಿ, ನಿಮ್ಮ ಲೈಫಲ್ಲಿ ವಂಡರ್ಫುಲ್ ರಿಸಲ್ಟ್ಸ್ನ ಪಡೀರಿ. ಸೊ ಸ್ನೇಹಿತರೆ, ನಾಳೆ ರಾತ್ರಿ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಅಟೆಂಡ್ ಮಾಡ್ತೀರಾ. ನೆಕ್ಸ್ಟ್ ವೀಕಲ್ಲಿ 5 days ಅಬೆಂಡೆನ್ಸ್ ಮೆಡಿಟೇಷನ್ ಕ್ಲಾಸ್ನ ಅಟೆಂಡ್ ಮಾಡ್ತೀರಾ. ಇನ್ಸ್ಟಾಗ್ರಾಮಲ್ಲಿರೋ ಮನಿ ಮ್ಯಾಗ್ನೆಟ್ ಯಂತ್ರವನ್ನು ತಯಾರು ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಮನಿ ಅಟ್ರಾಕ್ಟ್ ಮಾಡ್ಕೊಳ್ತೀರಾ. ಹುಣ್ಣಿಮೆಯ ಒಂದು ಪವರ್ನ ಯೂಸ್ ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲಿ ವಿಶಸ್ನ ಮ್ಯಾನಿಫೆಸ್ಟ್ ಮಾಡಿ, ಅಚೀವ್ ಮಾಡಿ. ನೆಕ್ಸ್ಟ್ ಸಿಗೋಣ ನಾವು ಮಂಡೇ ಬೆಳಗ್ಗೆ. ನಾಳೆ ರಾತ್ರಿ ಸಬ್ ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮಿಂಗ್ ಯೂಟ್ಯೂಬಲ್ಲಿ ಬರುತ್ತೆ. ಟಿಲ್ ದೆನ್, ಆಲ್ ದ ಬೆಸ್ಟ್, ಹ್ಯಾಪಿ ನೈಟ್, ಶುಭರಾತ್ರಿ ಎಲ್ಲರಿಗೂ. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್. Happy night, ಗುರೂಜಿ. ಗುರುಜಿ. Good night, ಗುರುಗಳೇ. ಹಾಗೆ ಬರಿಬೇಕಾ? Thank you so much. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್, ಶುಭರಾತ್ರಿ, ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲ ವಿಶಸ್ ಗೋಲ್ಸ್ ಎಲ್ಲ ಫುಲ್ಫಿಲ್ ಆಗಲಿ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಟಿಲ್ ದೆನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.